ಓಕೆ, ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳಕತ್ತಿದ್ವಿ, ಎಲ್ಲಿಗೆ ಬಿಟ್ಟಿದ್ವಿ? ಸೊ ವಿ ಆರ್ ಟಾಕಿಂಗ್ ರಿಗಾರ್ಡಿಂಗ್ ದ ಯಾವುದು ಎಂಬ್ರಿಯೋ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಐ ಥಿಂಕ್ ಐ ಹ್ಯಾವ್ ಕಂಪ್ಲೀಟೆಡ್ ಅಪ್ ಟು ದ ಸೀಡ್. ಟುಡೇ ವಿ ಶಾಲ್ ಪಾಸ್ ಆನ್ ಟು ದ ಯಾವುದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ದಲ್ಲಿ, ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ದಲ್ಲಿ ಐ ಪಾಸ್ ಆನ್ ಟು ದ ಯಾವುದು ಸೀಡ್ಸ್ದಲ್ಲಿ ವಿ ಶಾಲ್ ಪಾಸ್ ಆನ್ ಟು ದ ಒನ್ ಮೋರ್ ಕಾನ್ಸೆಪ್ಟ್, ದಟ್ ಈಸ್ ಅಡ್ವಾಂಟೇಜ್ ಆಫ್ ಯಾವುದು ಸೀಡ್ಸ್ ಇನ್ ಎಲ್ಲಿ angiosperms. Okay, seeds in angiosperms. Okay, so ನಿಮ್ಗೆ ಗೊತ್ತಿದೆ ಸೀಡ್ಸ್ ಅಂದ್ರೆ ಏನು. ಆಫ್ಟರ್ ಫರ್ಟಿಲೈಸೇಷನ್ ಓವಿಲ್ ಕನ್ವರ್ಟ್ಸ್ ಇಟ್ ಇಂಟು ಸೀಡ್. ಹೌದಾ? ಸೊ ಇಂಥ ಸೀಡ್ ಯಾಕೆ ಆಗಬೇಕು? ವೈ ದ ಸೀಡ್ ಈಸ್ ಎಸೆನ್ಷಿಯಲ್ ಫಾರ್ಮೇಶನ್ ಆಫ್ ದ ಸೀಡ್. ಸೊ ದ್ಯಾಟ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ ಅಡ್ವಾಂಟೇಜ್ ಆಫ್ ಸೀಡ್ಸ್ ಇನ್ ಕೇಸ್ ಆಫ್ angiosperms. ಸೊ ಸೀಡ್ಸ್ ಯಾಕೆ ಬೇಕಪ್ಪ? ನೆನ್ಪಿಟ್ಕೊಳ್ರಿ, ದ ಸೀಡ್ಸ್ ಅನ್ನ ತಗೊಂಡ್ರೆ ದೇ ಹ್ಯಾವ್ ದ ಬೆಟರ್ adaptive stages for disposal into the new habitat. The first advantage ಏನಪ್ಪಾ ಅಂತಂದ್ರೆ the seeds have the ಯಾವುದು ಏನು ಬೆಟರ್ adaptage for ಎದಕ್ಕ disposal of in new area. ಹೌದಾ? ಇದು ಮೊದಲೇ ಅಡ್ವಾಂಟೇಜ್. ಅರ್ಥ ಮಾಡ್ಕೊಳ್ರಿ ಈ ಸೆಂಟೆನ್ಸ್ ಅನ್ನ. ಸೀಡ್ಸ್ ಅನ್ನ ನಾವು ತಗೊಂಡ್ರೆ ದ ಸೀಡ್ಸ್ ಹ್ಯಾವ್ ದ ಬೆಟರ್ ಅಡಾಪ್ಟಿವ್ ಅಥವಾ ಅಡಾಪ್ಟೆಡ್ ಅಂತ ಹಾಕೊಳ್ಬೇಕಾದ್ರೆ ಅಡಾಪ್ಟೆಡ್ ಫಾರ್ ಯಾವುದು ಡಿಸ್ಪೋಸಲ್ ಇನ್ ನ್ಯೂ ಏರಿಯಾ. ಹೌದಾ? ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ನೀವು ಬಾರಿ ಹಣ್ಣು ಎಲ್ಲರೂ ತಿಂದಿರಲ್ಲ, ರೈಟ್? ಬಾರಿ ಹಣ್ಣು ತಿಂದಿರಿ, ರೈಟ್? ನೀವೇನ್ ಮಾಡ್ತೀರಿ? ಬಾರಿ ಹಣ್ಣು ಒಂದು ಬಾರಿ ಗಿಡಕ್ಕೆ ಹೋಗಿರ್ತೀರಿ, ರೈಟ್? ಹೌದಾ? ಎಲ್ಲೋ ಬಾರಿಕಾಯಿ ಇರ್ತದ, ಗಿಡ ಇರ್ತದ, ಕಲ್ಲು ಒಗಿತೀರಿ, ಬಾರಿ ಹಣ್ಣು ಹರ್ಕೊಂತೀರಿ. ಹೌದಾ? ಅವ್ನು ತಗೊಂಡು ಏನ್ ಮಾಡ್ತೀರ? ಅಲ್ಲೇ ತಿಂದು ಅಲ್ಲೇ ಬೀಜ ಹೋದ್ ಬರ್ತೀರ? ಇಲ್ಲ, ನೀವೇನ್ ಮಾಡ್ತೀರ? ಆ ಬೀಜ ತಗೊಂಡ್ ಇದನ್ನ ಹಣ್ಣುಗಳನ್ನ ತಗೊಂಡು ಕಿಶೆದಾಗ ಇಟ್ಕೊಂತೀರ. ಹೌದಾ? ಇಲ್ಲ, ರೈಟ್? ಯಾರ ಬಾರಿ ಹಣ್ಣು ಹರಿದೀವಿ ಅಂತಂದು ಹೇಳಿ ಅಲ್ಲೇ ಕೂತ್ಕೊಂಡು ತಿಂದು ಆ ಗಿಡದ ಬುಡಕ ಹೋಗೋದು ಬರ್ತೀರ? ಇಲ್ಲ, ನೀವೇನ್ ಮಾಡ್ತೀರಿ? ವಾಟ್ ಯು ಗೋಯಿಂಗ್ ಟು ಡು? ಸೊ ಯು ಗೋಯಿಂಗ್ ಟು ಕಲೆಕ್ಟ್ ದೋಸ್ ಫ್ರೂಟ್ಸ್. ಹೌದಾ? ಅದನ್ನ ಕಿಶೆದೊಳಗೆ ಇಟ್ಕೊಂತೀರಿ. ನೀವು ಹೋಗೋ ಮುಂದೆ ಏನ್ ಮಾಡ್ತೀರಿ? ತಿನ್ಕೋ ಅಂತ ಉಗುಳ್ಕೋ ಅಂತ ಹೋಗ್ತೀರಿ ಬೀಜ. ಹೌದಾ? ಇಲ್ಲ, ರೈಟ್? ಸೊ ಆಸ್ ಎ ರಿಸಲ್ಟ್ ಏನಾಯ್ತು? ದ ಸೀಡ್ಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಡಿಫ್ರೆಂಟ್ ಏರಿಯಾಸ್. ಹೌದಾ? ಬೇರೆ ಬೇರೆ ಸ್ಥಾನದಲ್ಲಿ ಏನಾಗ್ತಾವು? ಸೊ ದೇ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಆಟೋಮೆಟಿಕಲಿ ಏನಾಗುತ್ತೆ? ದ ಪ್ಲಾಂಟ್ಸ್ ವಿಲ್ ಗೋಯಿಂಗ್ ಟು ಡೆವಲಪ್ ಇನ್ ಎ ನ್ಯೂ ಏರಿಯಾ. ಅದಕ್ಕೆ ದ ಸೀಡ್ಸ್ ಹ್ಯಾವ್ ದ ಬೆಟರ್ ಯಾವುದು ಅಡ್ವಾಂಟೇಜ್ ಸ್ಟ್ರಾಟಜಿ ಫಾರ್ ದ ಡಿಸ್ಪೋಸಲ್ ಇನ್ ಟು ದ ನ್ಯೂ ಏರಿಯಾ. ನೀವು ಎಷ್ಟೋ ಸಾರಿ ನೋಡಿರಬಹುದು, ನಿಮ್ಮ ಮನೆ ಹತ್ರ ಇರ್ಲಾರ್ದಂತ ಒಂದು ಗಿಡ ಏನಾಗಿರ್ತದ ಅಲ್ಲಿ ಬೆಳೆದಿರ್ತದ, ನಿಮ್ಮ ಮನೆ ಸುತ್ತಮುತ್ತಲು ಇರಂಗಿಲ್ಲ. ಹೌದಾ? ಸೊ ಹೂ ಬ್ರಾಟ್ ದಟ್ ಸೀಡ್? ದಟ್ ಈಸ್ ಬ್ರಾಟ್ ಬೈ ದ ಬರ್ಡ್ಸ್. ಹೌದಾ? ಪಕ್ಷಿಗಳು ಏನ್ ಮಾಡ್ತಾವ? ಆ ಹಣ್ಣನ್ನ ಎಲ್ಲೋ ಒಂದ್ ಕಡೆಗೆ ಆಗಿರ್ತೈತಿ, ಅದನ್ನ ಹರ್ಕೊಂತಾವ್, ಹಿಡ್ಕೊಂತಾವ್, ತಗೊಂಡ್ಬರ್ತಾವ್. ಹೌದಾ? ಇಲ್ಲ, ತಗೊಂಡ್ಬಂದ್ ಏನ್ ಮಾಡ್ತಾವ್? ಸೊ ದೇ ವಿಲ್ ಗೋಯಿಂಗ್ ಟು ಈಟ್ ದ ಫ್ರೂಟ್. ಹೌದಾ? ಅಂಡ್ ದೇ ವಿಲ್ ಥ್ರೋ ಔಟ್ ದ ಸೀಡ್. ಹೌದಾ? ಆಸ್ ಎ ರಿಸಲ್ಟ್ ಏನಾಯ್ತು? ರೈಟ್?
So the seeds will be distributed in the disposed in the new areas, which is suitable for the development. ಹೌದಾ, ಇದು ಒಂದೇ ಅಡ್ವಾಂಟೇಜ್. ಎರಡನೇ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಆಸ್ ದ ಸೀಡ್ಸ್ ಆಫ್ ದ ಸಫಿಶಿಯಂಟ್ ರಿಸರ್ವ್ಡ್ ಫುಡ್ ಮಟೀರಿಯಲ್, ದ ಯಂಗ್ ಸೀಡ್ಲಿಂಗ್ಸ್ are nourished until they get the capacity to prepare the food material. ನೋಡ್ರಿ, ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, the seeds have the sufficient reserved food. ಹೌದಾ, ರೈಟ್? ಸೊ which is ಹಂಗದ ಸಪ್ಲೈಡ್ ಟು ದ ಎದಕ್ಕ ಜರ್ಮಿನೇಟಿಂಗ್ ಸೀಡ್ ಟಿಲ್, ಹೌದಾ, ಟಿಲ್ ದ ಪ್ಲಾಂಟ್ ಗೆಟ್ ಆನ್ ಎಬಿಲಿಟಿ, ಹೌದಾ, ಎಬಿಲಿಟಿ ಟು ಪ್ರಿಪೇರ್ ದ ಯಾವುದು ಫುಡ್. ಹೌದಾ, ಈ ಕಾರಣದಿಂದಾಗಿ ಏನಾಗತ್ತೆ, ದ ಯಂಗ್ ಪ್ಲಾಂಟ್ಸ್ ವಿಲ್ ಗೋಯಿಂಗ್ ಟು ಗೆಟ್ ದ ಎಬಿಲಿಟಿ ಟು ಡೆವಲಪ್ ಪ್ರಾಪರ್ಲಿ. ಹೌದಾ, ರೈಟಾ? ನೀವು ಮನೆಯಿಂದ ಹೊರಗೆ ಬರೋ ಮುಂದೆ ನಿಮ್ಮ ಮಮ್ಮಿ ಏನ್ ಮಾಡ್ತಾರ? ಸ್ಕೂಲಿಗೆ ಹೊಂಟ್ರಿ ಅಂತ ಇಟ್ಕೋಣ, ಏನ್ ಮಾಡ್ತಾರ? ಒಂದ್ ಬಾಟಲ್ ನೀರ್ ಕಟ್ತಾರ, ಒಂದ್ ಡಬ್ಬಿ ಊಟ ಕಟ್ತಾರ. ಹೌದಾ ಇಲ್ಲ? ಹೌದಾ, ರೈಟ್? ಸೊ that food, that water is sufficient till you come back to the home. ಹೌದಾ ಇಲ್ಲ? ಅರ್ಥ ಆಗತ್ತಾ? ನೀವೆಲ್ಲೋ ಒಂದ್ 2 ದಿವಸ ಟೂರ್ ಹೊಂಟ್ರಿ ಅಂತ ಇಟ್ಕೋಣಪ್ಪ, ನೀವೇನ್ ಮಾಡ್ತಾರ ನಿಮ್ ಮನ್ಯಾಗ? ಅವಲಕ್ಕಿ ಮಾಡಿದ್ನೆ, ಚೂಡಾ ಮಾಡಿದ್ನೆ, ಚುಮ್ಮರಿ ಮಾಡಿದ್ನೆ, ಉಂಡಿ ಮಾಡಿದ್ನೆ, ಕರ್ಚಿಕಾಯಿ ಮಾಡಿದ್ನೆ ಮಾಡಿ ಏನ್ ಮಾಡ್ತಾರ? ನಿಮ್ ಡಬ್ಬಿ ತುಂಬ ಕೊಡ್ತಾರ. ಹೌದಾ ಇಲ್ಲ? ಹೌದಾ, ರೈಟ್? ಸೊ ದಟ್ ಈಸ್ ಸಫಿಶಿಯಂಟ್ ಟಿಲ್ ಯು ರಿಟರ್ನ್ ಬ್ಯಾಕ್. ಹೌದಾ ಇಲ್ಲ? ಸೊ ಹಂಗ ಇಲ್ಲಿನೂ ಕೂಡ ಏನಿದೆ ಅಂತಂದ್ರೆ, ದ ಸೀಡ್ಸ್ ಹ್ಯಾವ್ ದ ಸಫಿಶಿಯಂಟ್ ರಿಸರ್ವ್ಡ್ ಫುಡ್ ಮಟೀರಿಯಲ್ ಇರ್ತದ. ಇಂಥ ರಿಸರ್ವ್ಡ್ ಫುಡ್ ಮಟೀರಿಯಲ್ ದಟ್ ಈಸ್ ಸಪ್ಲೈಡ್ ಡ್ಯೂರಿಂಗ್ ದ ಯಾವುದು ಜರ್ಮಿನೇಟಿಂಗ್ ಸೀಡ್ಸ್ ಟಿಲ್ ಎಲ್ಲಿವರೆಗೆ? ಸೊ ಇಟ್ ಗೆಟ್ ದ ಯಾವುದು ಎಬಿಲಿಟಿ ಟು ಪ್ರಿಪೇರ್ ದ ಫುಡ್ ಮಟೀರಿಯಲ್, ಅಂದ್ರೆ ಫೋಟೋಸಿಂಥಸಿಸ್ ಮಾಡುವವರಿಗೆ ಸಫಿಶಿಯಂಟ್ ಆಗತ್ತೆ. ಹೌದಾ? ಸೊ ಅಪಾರ್ಟ್ ಫ್ರಮ್ ದಿಸ್ ಒನ್ ಮೋರ್ ಅಡ್ವಾಂಟೇಜ್ ಇದೆ. ಏನಪ್ಪಾ ಅಂತಂದ್ರೆ, ಯಾವುದು ಹಾರ್ಡ್ ಸೀಡ್ ಕೋಟ್ ವಿಲ್ ಗೋಯಿಂಗ್ ಟು ಪ್ರೊಟೆಕ್ಟ್ ದ ಎಂಬ್ರಿಯೋ. ಮೂರನೇ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಹಾರ್ಡ್ ಸೀಡ್ ಕೋಟ್, ಹೌದಾ, ವಿಲ್ ಪ್ರೊಟೆಕ್ಟ್ ದ ಯಾವುದು ಎಂಬ್ರಿಯೋ ವಿಲ್ ಬಿ ಪ್ರೊಟೆಕ್ಟೆಡ್. ಅದಕ್ಕೆ ನೋಡಿರ್ಬೇಕಾದ್ರೆ, ತೆಂಗಿನಕಾಯಿ ನೋಡಿರ್ಬೇಕಾದ್ರೆ, ಅದ್ರ ಕೊಬ್ಬರಿ ತಗೋಬೇಕಾದ್ರೆ ನೀವೇನ್ ಮಾಡ್ಬೇಕು? ಚಿಪ್ ಹೊಡಿಬೇಕು. ಹೌದಾ, ತಿಳಿತಾ? ಸೊ ಹಂಗ ಏನಿರ್ತದ, ದೇರ್ ಇಸ್ ಅ ಪ್ರೊಟೆಕ್ಷನ್ ಇರ್ತದ. ಆನಂತರ ಆಸ್ ದೇ ಆರ್ ದ ಪ್ರೊಡಕ್ಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ನೋಡ್ರಿ, ಸೀಡ್ಸ್ ಅನ್ನ ತಗೊಂಡ್ರೆ ದೇ ಆರ್ ದ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಹೌದಾ? ಸೊ ಇಂಥ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರಾಡಕ್ಟ್ ಅನ್ನ ತಗೊಂಡ್ರೆ, ಸೊ ದೇ ಹ್ಯಾವ್ ದ ಜೆನೆಟಿಕ್ ರೀಕಾಂಬಿನೇಷನ್, ಸೊ ವಿಚ್ ವಿಲ್ ಬಿ ಏನಿರ್ತದ, ಹ್ಯಾವಿಂಗ್ ದ ವೇರಿಯೇಷನ್, ಅಂಡ್ ದಿಸ್ ವೇರಿಯೇಷನ್ ಈಸ್ ಯಾವುದು gives the ability for evolution. ಅದಕ್ಕೆ ನಾಲ್ಕನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ, ದ ಸೀಡ್ಸ್ ಆರ್ ದ ಯಾವುದು ಪ್ರಾಡಕ್ಟ್ ಆಫ್ ಎಂತವು ಸೆಕ್ಷುವಲ್ ರಿಪ್ರೊಡಕ್ಷನ್. ಹೌದಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರಾಡಕ್ಟ್. ಹೌದಾ? ಹೆನ್ಸ್ ಈ ಕಾರಣದಿಂದಾಗಿ, ಹೌದಾ, ಹೆನ್ಸ್ ದ ಸೀಡ್ಸ್ ಹ್ಯಾವ್ ದ ಯಾವುದು ಜೆನೆಟಿಕ್ ವೇರಿಯೇಷನ್ ಇರ್ತದ. ಹೌದಾ? ಸೊ ದಿಸ್ ವೇರಿಯೇಷನ್ ಏನ್ ಕೆಲಸ ಮಾಡ್ತದ? ಸೊ ವೇರಿಯೇಷನ್ ವಿಲ್ ಪರ್ಫಾರ್ಮ್ ಸೆವರಲ್ ಫಂಕ್ಷನ್ಸ್. ಹೌದಾ? ಒಂದೇದು
ಎವಲ್ಯೂಷನ್ ಎವಲ್ಯೂಷನ್ ಹೆಲ್ಪ್ ಆಗ್ತದ ವೇರಿಯೇಷನ್ ಇರೋದ್ರಿಂದ. ಎರಡನೇದ್ದು ಹೌದಾ, ವೇರಿಯೇಷನ್ ಇರೋದ್ರಿಂದ ಏನಾಗತ್ತೆ, ಸೊ ಬೆಟರ್ ಅಡಾಪ್ಟಿವ್ ಸಿಚುವೇಶನ್, ಹೌದಾ, ಎಬಿಲಿಟಿ ಬರ್ತದ. ಸೊ ಅದಕ್ಕೆ ವೇರಿಯೇಷನ್ ಹೆಲ್ಪ್ಸ್ ಇನ್ ಯಾವುದು, ಬೆಟರ್ ಅಡಾಪ್ಟೇಷನ್, ಹೌದಾ, ಬೆಟರ್ ಅಡಾಪ್ಟೇಷನ್ ಈಸ್ ಆಲ್ಸೋ ಪಾಸಿಬಲ್. ಸೊ ಹಿಂಗ ಏನಿರ್ತದ, ಸೊ ದ ಸೀಡ್ಸ್ ಹೆಲ್ಪ್ ಆಗ್ತದೆ. ಅಪಾರ್ಟ್ ಫ್ರಮ್ ದಿಸ್, ಹೌದಾ, ಇವನ್ ದ ಸೀಡ್ಸ್ ಆಫ್ ಸಮ್ ಸ್ಪೀಸೀಸಸ್ ಮೇ ರಿಮೇನ್ ಅಲೈವ್ ಫಾರ್ ಲಾಂಗರ್ ಪೀರಿಯಡ್. ನೋಡ್ರಿ, ಕೆಲವೊಂದು ಪ್ಲಾಂಟ್ಸ್ ಗಳಲ್ಲಿ ನಾವು ಸೀಡ್ಸ್ ಗಳನ್ನ ನಾವು ತಗೊಂಡ್ರೆ, ಸೊ ಸಮ್ ಆಫ್ ದ ಪ್ಲಾಂಟ್ಸ್ ನಲ್ಲಿ ದ ಸೀಡ್ಸ್ ವಿಲ್ ಗೋನ್ ಟು ರಿಮೇನ್ ಅಲೈವ್ ಫಾರ್ ಎ ಲಾಂಗರ್ ಪೀರಿಯಡ್. ಹೌದಾ, ಐದನೇದ್ದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಹೌದಾ, ಸಮ್ ಸ್ಪೀಸೀಸ್ ಪ್ಲಾಂಟ್, ಹೌದಾ, ಸೀಡ್ಸ್ ರಿಮೇನ್ ಅಲೈವ್ ಫಾರ್ ಯಾವುದು, ಲಾಂಗರ್ ಪೀರಿಯಡ್. ಹೌದಾ ಹೌದಾ, ಅಂಡ್ ದಟ್ ಕಂಡೀಷನ್ ಇಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ, ಡಾರ್ಮಿನೆನ್ಸಿ. ಡಾಮಿನೆನ್ಸಿ ಅಲ್ಲ, ಡಾರ್ಮಿನೆನ್ಸಿ. ಸೊ ಸಮ್ ಸ್ಪೀಸೀಸ್ ಪ್ಲಾಂಟ್ ಸೀಡ್ಸ್ ರಿಮೇನ್ ಅಲೈವ್ ಫಾರ್ ಲಾಂಗರ್ ಪೀರಿಯಡ್ ವಿತೌಟ್ ಹೌದಾ ಜರ್ಮಿನೇಷನ್ ಆಗಲಾರ್ದಂಗ ಏನ್ ಉಳ್ಕೊಂತಾವ್. ಸೊ ದಟ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ, ಡಾರ್ಮಿನೆನ್ಸಿ. ಹೌದಾ, ಡಾರ್ಮಿನೆನ್ಸಿ ಅಂತ ಕರಿತೀವಿ. ಹೌದಾ, ಇದಕ್ಕೊಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ, ಹೌದಾ, ದ ಓಲ್ಡೆಸ್ಟ್ ಸೀಡ್ ಯಾವುದು, ಲುಪಿನಿ ಅಂತ. ಹೌದಾ, ಒಂದು ಎಕ್ಸಾಂಪಲ್ ಯಾವುದು, ಒಂದು ಓಲ್ಡೆಸ್ಟ್ ಸೀಡ್ ಯಾವ್ದಪ್ಪ ಅಂತಂದ್ರೆ, ಇಟ್ಸ್ ನೇಮ್ ಈಸ್ ಯಾವುದು, ಲುಪಿನಿ. ಹೌದಾ, ಸೊ ಇಟ್ಸ್ ನೇಮ್ ಯಾವುದು, ಲುಪಿನಿ. ಹೌದಾ, ಸೊ ಇದು ಹೆಸರೇನಪ್ಪ ಅಂತಂದ್ರೆ, ಕಂಪ್ಲೀಟ್ ಹೆಸರು ದಟ್ ಈಸ್ ಲುಪಿನಸ್ ಆರ್ಟಿಕಸ್. ಹೌದಾ, ಸೊ ಇಟ್ ಹ್ಯಾಸ್ ಬೀನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಯಾವುದು, ಆರ್ಟಿಕ್ ಥಂಡ್ರಾ ರೀಸನ್ ಇಂದ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಅಂಡ್ ದಿಸ್ ಸೀಡ್ ಜರ್ಮಿನೇಟೆಡ್ ಆಫ್ಟರ್ ಎಷ್ಟಪ್ಪ ಅಂದ್ರೆ 10,000 years. ಹೌದಾ, ಈ ಸೀಡ್ ಯಾವಾಗ ಜರ್ಮಿನೇಷನ್ ಆಯ್ತು, ಜರ್ಮಿನೇಟೆಡ್ ಆಫ್ಟರ್ ಯಾವಾಗಪ್ಪ ಅಂತಂದ್ರೆ, ಸೊ ಹೆಚ್ಚು ಕಡಿಮೆ 10,000, ಹೌದಾ, ಇಯರ್ಸ್, 10,000 ವರ್ಷಗಳ ನಂತರ ಏನಾಯ್ತು, ಆ ಸೀಡನ್ನ ಹಾಕಿದಾಗ, ಹೌದಾ, ಫೇವರಬಲ್ ಕಂಡೀಷನ್ ಕೊಟ್ಟಾಗ, ಸೊ ಇಟ್ ಹ್ಯಾಸ್ ಜರ್ಮಿನೇಟೆಡ್. ಹೌದಾ, ಅದಕ್ಕೆ ನೋಡ್ರಿ, ನೀವು ಬೇಕಾರೆ ನೀವು ನೋಡಿರ್ಬೋದು, ಈ ನಮ್ಮ ಹಿಂದೂ ಪದ್ಧತಿಯಲ್ಲಿ ಕೆಲವೊಂದು ವಿಷಯಗಳನ್ನ ಫಾಲೋ ಮಾಡ್ತೀವಿ. ಹೌದಾ, ಈ ಸ್ಪೆಷಲಿ ಈ ಶ್ರಾವಣ ಮಾಸದಲ್ಲಿ ಮನೆಯೊಳಗ ಗೋಧಿ ಹಾಕ್ತಾರ ನೋಡ್ರಿ, ಬಟ್ಟಲ್ದಾಗ ಗೋಧಿ ಹಾಕಿ ಸಸಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್? ಏನ್ ರೀಸನ್ ಇರಬೇಕು? ವೆರಿ ಸಿಂಪಲ್ ಇದೆ. ಹಿಂದಿನ ಕಾಲದೊಳಗೆಲ್ಲ ಸೀಡ್ಸ್ ಬರ್ತಿದ್ದಿಲ್ಲ. ಹೌದಾ, ಅವಾಗ ಯಾವ ಸೀಡ್ಸ್ ಕಂಪನಿನೂ ಇದ್ದಿದ್ದಿಲ್ಲ, ಸೀಡು ಪ್ರೊಡಕ್ಷನ್ ಮಾಡ್ತಿದ್ದಿಲ್ಲ. ಸೊ ಡ್ಯೂರಿಂಗ್ ದಟ್ ಟೈಮ್ ಏನ್ ಮಾಡ್ತಿದ್ರು, ಸೊ ದೇ ವಿಲ್ ಸ್ಟೋರ್ ಸರ್ಟನ್ ಸೀಡ್ಸ್. ತಾವು ಬೆಳೆದಂತ ಜೋಳದಲ್ಲಿ, ತಾವು ಬೆಳೆದಂತ ಗೋಧಿಯಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ, ಸರ್ಟನ್, ಹೌದಾ, ಜೋಳಗಳನ್ನ, ಗೋಧಿಗಳನ್ನ ತೆಗೆದಿಟ್ಟಿರ್ತಿದ್ರು ಫಾರ್ ದ ನೆಕ್ಸ್ಟ್ ಇಯರ್ ಬಿತ್ತಾಕಂತಂದ. ಹೌದಾ, ಸೊ ಸಚ್ ಸೀಡ್ಸ್ ದೇ ವಿಲ್ ಪುಟ್ ಇಟ್ ಆಸ್ ಎ ಟ್ರಯಲ್. ಹೌದಾ, ಜರ್ಮಿನೇಷನ್ ಆಗ್ತೈತೆ ಇನ್ನು. ಹೌದಾ, ಅಂತ ಸೀಡ್ಸ್ ಮೊದ್ಲೇ ಹಾಕಿ ನೋಡ್ತೀವಿ, ಜರ್ಮಿನೇಷನ್ ಬಂತು, ಓಕೆ, ಸೀಡ್ಸ್ ಚಲೋ ನಾವು ತಗೊಂಡೋಗಿ ಹಾಕ, ತಿಳಿತಾ? ಸೊ ದಟ್ ವಾಸ್ ದ ಟೆಕ್ನಿಕ್. ಹೌದಾ, ಅದನ್ನೇ ನಾವು ಮಾಡ್ತಾ ಇದ್ದೀವಿ, ನಾವು ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ.
ತಿಳಿತಲ್ಲ, ರೈಟಾ? ಓಕೆ. ಸೊ ಅದೇ ತರನಾಗಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇನ್ನೊಂದು ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ, ಸೊ ದಟ್ ಈಸ್ ಯಾವುದು, ಎ ರೀಸೆಂಟ್ ರೆಕಾರ್ಡ್ ಆಫ್ 2000 year old ವಯಬಲ್ ಸೀಡ್ ಆಫ್ ದ ಯಾವುದು ಫಿನಿಕ್ಸ್ ಯಾವುದು ಡೆಕ್ಟಿಲಿಫೆರಾನ್, ಎ ಪ್ಲಾಂಟ್, ಫಿನಿಕ್ಸ್ ಡೆಕ್ಟಿಲಿಫೆರಾನ್ ಅನ್ನುವಂಥದ್ದು. ಹೌದಾ? ಯಾವುದು ಫಿನಿಕ್ಸ್ ಡೆಕ್ಟಿಲಿಫೆರಾ, ಹೌದಾ? ಸೊ ಹ್ಯಾಸ್ ಬಿನ್ ಡಿಸ್ಕವರ್ಡ್ ಫ್ರಮ್ ದ ಕಿಂಗ್ ಹೆರಾಲ್ಡ್. ಹೌದಾ? ಕಿಂಗ್ ಹೆರಾಲ್ಡ್ ಅನ್ನುವಂಥದ್ದು, ಹೌದಾ, ಒಬ್ಬ ರಾಜ ಕಿಂಗ್ ಹೆರಾಲ್ಡ್. ಎಲ್ಲಿದ್ದ ಅಂದ್ರೆ ನಿಯರ್ ಡೆಡ್ ಸಿ, ಸಪ್ತ ಸಮುದ್ರ ಕೇಳಿರಬೇಕು, ವೇರ್ ದೇರ್ ಇಸ್ ನೋ ಲಿವಿಂಗ್ ಆರ್ಗ್ಯಾನಿಸಮ್ ಇಸ್ ಫೌಂಡ್. ಯಾಕೆ? ಬಿಕಾಸ್ ಹೈಯೆಸ್ಟ್ ಸಾಲ್ಟ್ ಕಂಟೆಂಟ್ ಇದೆ. ಹೌದಾ? ರೈಟ್. ಸೊ ಫ್ರಮ್ ದಟ್ ಪ್ಲೇಸ್ ಯಾವುದು ಫಿನಿಕ್ಸ್ ಡೆಕ್ಟಿಲಿಫೆರಾನ್ ಅನ್ನುವಂತ ಒಂದು ಪ್ಲಾಂಟ್ ಅನ್ನ ಸೀಡ್ಸ್ ಗಳನ್ನ ಹ್ಯಾಸ್ ಬಿನ್ ಎಕ್ಸ್ಟ್ರಾಕ್ಟೆಡ್ ಅಂಡ್ ದೀಸ್ ಸೀಡ್ಸ್ ಜರ್ಮಿನೇಟೆಡ್ ಆಫ್ಟರ್ ಯಾವ್ದಪ್ಪ ಅಂದ್ರೆ 2000, ಹೌದಾ, ಇಯರ್ಸ್, 2000 ವರ್ಷಗಳ ನಂತರ. ಸೊ ಇಟ್ ಹ್ಯಾಸ್ ಬೀನ್ ಜರ್ಮಿನೇಟೆಡ್. ಅಂದ್ರೆ ಇದರ ಅರ್ಥ ಏನು? ವಾಟ್ ಈಸ್ ದಿಸ್ ದ ಮೀನಿಂಗ್ ಆಫ್ ದಿಸ್ ಒನ್? ನೆನಪಿಟ್ಟುಕೊಳ್ರಿ. ಸೊ ದ ಎಂಟೈರ್ ಮೀನಿಂಗ್ ಆಫ್ ದಿಸ್ ಎಕ್ಸಾಂಪಲ್ ಆಸ್ ವೆಲ್ ಆಸ್ ದಿಸ್ ಸ್ಟೇಟ್ಮೆಂಟ್ ಇಸ್ ದಟ್ ದ ಸೀಡ್ಸ್ ವಿಲ್ ಗೋಯಿಂಗ್ ಟು ಪ್ರೊಟೆಕ್ಟ್ ದ ಎಂಬ್ರಿಯೋ ಫಾರ್ longer duration without losing its viability. ತಿಳಿತಲ್ಲ ನಾ ಹೇಳೋದು? ಅಂಡರ್ ಫೇವರಬಲ್ ಕಂಡೀಷನ್ ಏನಾಗುತ್ತೆ, ದ ಸೀಡ್ಸ್ ವಿಲ್ ಗೋಯಿಂಗ್ ಟು ಸಪ್ಲೈ ದ ರಿಸರ್ವ್ ಫುಡ್ ಮಟೀರಿಯಲ್ ಟು ದಟ್ ಎಂಬ್ರಿಯೋ ಅಂಡ್ ಎಂಬ್ರಿಯೋ ವಿಲ್ ಗೋಯಿಂಗ್ ಟು ಸ್ಟಾರ್ಟ್ ಜರ್ಮಿನೇಟ್. ಹೌದಾ? ಸೊ ದೀಸ್ ಆರ್ ದ ಅಡ್ವಾಂಟೇಜ್. ಇನ್ನು ನಾವು ವಿ ಶಾಲ್ ಪಾಸ್ ಆನ್ ಟು ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದ ಯಾವುದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ದಲ್ಲಿ. ಹೌದಾ? ಯಾವ್ದಪ್ಪ ಅಂತಂದ್ರೆ, ಸೊ ದಟ್ ಈಸ್ ದ ಫೋರ್ತ್ ಒನ್, ದಟ್ ಈಸ್ ಯಾವುದು ಫಾರ್ಮೇಶನ್ ಆಫ್ ಯಾವುದು ಫ್ರೂಟ್. ಫಾರ್ಮೇಶನ್ ಆಫ್ ಫ್ರೂಟ್. ಹಂಗಂದ್ರೆ ಫ್ರೂಟ್ ಅಂದ್ರೆ ಏನು ಮೊದ್ಲೇ ಕೇಳ್ಕೊಂಬೇಡ್ರಿ. ಫ್ರೂಟ್ ಅಂದ್ರೆ ಬೇರೆ ಏನಲ್ಲ. ಸೊ ವಿ ಕ್ಯಾನ್ ಡಿಫೈನ್ ಇಟ್. ಹೌದಾ? ಆಫ್ಟರ್ ಫರ್ಟಿಲೈಸೇಷನ್ ವಾಲ್ ಆಫ್ ದ ಓವರಿ ಕನ್ವರ್ಟ್ಸ್ ಇಟ್ ಇಂಟು ಫ್ರೂಟ್ ಅಂತ ಕರಿತೀವಿ. ಹೌದಾ? ಫ್ರೂಟ್ ಅಂದ್ರೆ ಏನು? ಆಫ್ಟರ್ ಫರ್ಟಿಲೈಸೇಷನ್, ಹೌದಾ, ಏನಾಗತ್ತೆ, ವಾಲ್ ಆಫ್ ದ ಯಾವುದು ಓವರಿ ಏನಾಗತ್ತೆ, ಕನ್ವರ್ಟ್ಸ್ ಇಂಟು ಏನಾಯ್ತು, ದಟ್ ಇಸ್ ಯಾವುದು ಫ್ರೂಟ್ ಆಯ್ತು. ಅದಕ್ಕೆ ಫ್ರೂಟ್ ಅಂದ್ರೆ ಬೇರೆ ಏನಲ್ಲ, ವಿ ಕ್ಯಾನ್ ಡಿಫೈನ್ ಇಟ್, ಫ್ರೂಟ್ ಇಸ್ ಅ ರೈಪನ್ಡ್ ಓವರಿ. ಇದನ್ನೇ ನಾ ಇನ್ನೊಂದು ರೀತಿ ಒಳಗೆ ಹೆಂಗೆ ಹೇಳಕತ್ತೀನಿ, ಇನ್ನೊಂದು ರೀತಿ ಒಳಗ ಫ್ರೂಟ್ ಅಂದ್ರೆ ಏನು, ಇಟ್ ಇಸ್ ಎ ರೈಪನ್ಡ್ ಓವರಿ. ರೈಪನ್ಡ್ ಓವರಿ ಇಸ್ ಕಾಲ್ಡ್ ಆಸ್, ನಾವೇನಂತ ಹೇಳ್ತೀವಿ, ದ ಫ್ರೂಟ್ ಅಂತ ಕರಿತೀವಿ. ಹಂಗಂದ್ರೆ ಒಮ್ಮೆಗೆ ಫ್ರೂಟ್ ಆಗಿಬಿಡ್ತೈತೆ? ಆಗಲ್ಲ. ಹೇಳ್ತಾ, ಈಗ ಸೇ ಫಾರ್ ಎಕ್ಸಾಂಪಲ್ ನೀವು ಸಾಲಿಗೆ ಹಚ್ಚಿದ ಕೂಡ ಶಾಣ್ಯರಾಗಿ ಬಿಡ್ತೀರ? ಇಲ್ಲಲ್ಲ, ಆಗಲ್ಲಲ್ಲ, ರೈಟ್? ನೀವು ಹಾಲು ತಂದು ಕೂಡ ಮನ್ಯಾಗ ಬೆಣ್ಣೆ ಬಂದು ಬಿಡ್ತೈತೆ? ಇಲ್ಲಲ್ಲ, ರೈಟ್? ಹೌದಾ ಇಲ್ಲ, ರೈಟ್? ಹಾ, ಸೊ ನೀವು ಗುಳಿಗೆ ತಗೊಂಡು ಕೂಡ ತೆಲ್ಲು ಕಡಿಮೆ ಆಗ್ಬಿಡ್ತೈತೆ? ಇಲ್ಲಲ್ಲ. ಸೊ ಹಂಗ, ಸೊ ಬಿಫೋರ್ ಫಾರ್ಮೇಶನ್ ಆಫ್ ದ ಫ್ರೂಟ್ ಏನಾಗತ್ತೆ, ಆಫ್ಟರ್ ಫರ್ಟಿಲೈಸೇಷನ್ ಏನಾಗತ್ತೆ, ವಾಲ್ ಆಫ್ ದ ಓವರಿ ಕನ್ವರ್ಟ್ಸ್ ಇಟ್ ಇಂಟು ಪೆರಿಕಾರ್ಪ್ ಆಗತ್ತೆ. ನೆನಪಿಟ್ಟುಕೊಳ್ರಿ, ಆಫ್ಟರ್ ಯಾವುದು ಫರ್ಟಿಲೈಸೇಷನ್ ಆದ ನಂತರ ಏನಾಗತ್ತೆ,
ವಾಲ್ ಆಫ್ ದ ಓವರಿ ಏನಾಗತ್ತೆ, ಕನ್ವರ್ಟ್ ಇಂಟು ಯಾವುದು, ಪೆರಿಕಾರ್ಪ್. ನಿಮಗೆ ಕೇಳ್ತಾನೆ ವಾಟ್ ಈಸ್ ಪೆರಿಕಾರ್ಪ್ ಅಂತ. ಪೆರಿಕಾರ್ಪ್ ಅಂದ್ರೆ ಹೆಂಗ್ ಡಿಫೈನ್ ಮಾಡ್ತೀರಿ? ವಾಲ್ ಆಫ್ ದ ಓವರಿ ಕನ್ವರ್ಟ್ಸ್ ಇಟ್ ಇಂಟು ಪೆರಿಕಾರ್ಪ್ ಆಫ್ಟರ್ ಫರ್ಟಿಲೈಸೇಷನ್. ಹೌದಾ? ರೈಟ್. ಸೊ ಅಂತ ಒಂದು ಪೆರಿಕಾರ್ಪ್ ಏನಾಗುತ್ತೆ, ಸೊ ವಿಚ್ ಡಿಫ್ರೆನ್ಸಿಯೇಟ್ಸ್ ಇಂಟು 3 ಲೇಯರ್ಸ್. ಈ ಪೆರಿಕಾರ್ಪ್ ಏನಾಗತ್ತೆ, ಹೌದಾ, ಪೆರಿಕಾರ್ಪ್ ಡಿಫ್ರೆನ್ಸಿಯೇಷನ್ ಆಗ್ತದೆ, ಡಿಫ್ರೆನ್ಸಿಯೇಟ್, ಹೌದಾ, ಇಂಟು ಎಷ್ಟು, 3 ಲೇಯರ್ಸ್. 3 ಲೇಯರ್ಸ್ಗಳಾಗ್ತಾವ. ಯಾವ್ಯಾವ 3 ಲೇಯರ್ಸ್ ಅಪ್ಪ ಅಂತಂದ್ರೆ, ದ ಫಸ್ಟ್ ಬರೋದು ಯಾವುದು, ಔಟರ್ ಮೋಸ್ಟ್ ಲೇಯರ್, ದಟ್ ಈಸ್ ಕಾಲ್ಡ್ ಅಸ್ ಯಾವುದು, ಎಪಿಕಾರ್ಪ್. ದಿಸ್ ಇಸ್ ಔಟರ್ ಲೇಯರ್. ಹೌದಾ? ಸೊ ಅದ್ರ ಮಧ್ಯದಲ್ಲಿ ಯಾವ್ದು ಬರ್ತದ, ಮೀಸೋಕಾರ್ಪ್ ಬರ್ತದ. ಹೌದಾ? ದಿಸ್ ಇಸ್ ಯಾವುದು, ಮಿಡಲ್. ರೈಟ್. ಅಂಡ್ ಇನ್ನರ್ ಮೋಸ್ಟ್ ಯಾವ್ದು ಬರ್ತದೆ, ದಟ್ ಈಸ್ ಕಾಲ್ಡ್ ಅಸ್ ಯಾವುದು, ಎಂಡೋಕಾರ್ಪ್. ಹೌದಾ? ಸೊ ದಿಸ್ ಇಸ್ ಯಾವುದು, ಇನ್ನರ್ ಲೇಯರ್. ಹೌದಾ? ಇನ್ನರ್. ರೈಟ್. ಸೊ ಹೀಗೆ ಏನಾಯ್ತು, ಸೊ ಇಟ್ ವಿಲ್ ಡಿಫ್ರೆನ್ಸಿಯೇಟ್ಸ್ ಇಟ್ ಇಂಟು ಎಷ್ಟು, 3 ಲೇಯರ್ಸ್. ಆಫ್ಟರ್ ಫರ್ಟಿಲೈಸೇಷನ್ ಆದ ನಂತರ ವಾಲ್ ಆಫ್ ದ ಓವರಿ ವಿಚ್ ಈಸ್ ಕನ್ವರ್ಟೆಡ್ ಇಂಟು ಪೆರಿಕಾರ್ಪ್ ಡಿಫ್ರೆನ್ಸಿಯೇಟ್ಸ್ ಇಂಟು 3 ಲೇಯರ್ಸ್. ಯಾವುದು, ಎಪಿಕಾರ್ಪ್, ಮಿಸೋಕಾರ್ಪ್ ಆಸ್ ವೆಲ್ ಆಸ್ ಎಂಡೋಕಾರ್ಪ್. ತಿಳಿತಾ? ಸೊ ಸಚ್ 3 ಲೇಯರ್ಸ್ ಏನಾಗ್ತಾವಪ್ಪ ಅಂತಂದ್ರೆ, ಸೊ ಕನ್ವರ್ಟ್ ದ ಫ್ರೂಟ್ ಆಗ್ತದ. ತಿಳಿತಾ? ಹೆಂಗ ಆಗ್ತದ ಅಂದ್ರೆ, 2 ಟೈಪ್ ಫ್ರೂಟ್ ಆಗ್ತದ. ನೆನಪಿಟ್ಕೊಳ್ರಿ, ಇಫ್ ದ ಮಿಸೋಕಾರ್ಪ್ ಈಸ್ ಫ್ಲೆಶಿ ಅಂಡ್ ಜ್ಯೂಸಿ ಇತ್ತು ಅಂತಂದ್ರೆ ಏನಾಗತ್ತ, ಇಟ್ ಬಿಕಮ್ಸ್ ಯಾವುದು, ಫ್ಲೆಶಿ ಫ್ರೂಟ್ ಆಗುತ್ತೆ. ಹೌದಾ? ಸಪೋಸ್ ಇಫ್ ದಿಸ್ ಮಿಸೋಕಾರ್ಪ್ ಈಸ್, ಹೌದಾ, ಡ್ರೈ ಇತ್ತು ಅಂತ ಇಟ್ಕೋಣ. ಹೌದಾ? ಅಂಡ್ ನಾಟ್ ಸ್ಟೋರ್ ಯಾವುದು, ಫುಡ್. ಅವಾಗ ಏನಾಗತ್ತ, ದ ಫ್ರೂಟ್ ಬಿಕಮ್ಸ್ ಯಾವುದು, ಡ್ರೈ ಫ್ರೂಟ್ ಆಗತ್ತೆ. ಫ್ಲೆಶಿ ಫ್ರೂಟಿಗೆ ಒಂದು ಎಕ್ಸಾಂಪಲ್ ಬೇಕಂತ ತಗೊಳ್ರಿ, ಮ್ಯಾಂಗೋ ಇಸ್ ಎ ಫ್ಲೆಶಿ ಫ್ರೂಟ್. ಹೌದಾ? ರೈಟ್. ತಿಳಿತಲ್ಲ, ಮ್ಯಾಂಗೋ ತಿಂದಿರಲ್ಲ, ಮಾವಿನ ಹಣ್ಣು ತಿಂದಿರಲ್ಲ, ಫ್ಲೆಶಿ ಫ್ರೂಟ್. ಟೊಮ್ಯಾಟೊ ಫ್ಲೆಶಿ ಫ್ರೂಟ್. ಬನಾನಾ ಫಾಲ್ಸ್ ಫ್ರೂಟ್. ಹೌದಾ? ಅದಕ್ಕೆ ಫ್ರೂಟ್ದೊಳಗ ಎಷ್ಟು ಬರ್ತಾವಪ್ಪ ಅಂತಂದ್ರೆ, ಸೊ ಇಂಥ ಫ್ರೂಟ್ ಅನ್ನ ತಗೊಂಡ್ರೆ, ಸೊ ವಿ ಆರ್ ಹ್ಯಾವಿಂಗ್ ಯಾವುದು, 2 ಟೈಪ್ಸ್ ಆಫ್ ಫ್ರೂಟ್ ಬರ್ತದ. ಒಂದು ಟ್ರೂ ಫ್ರೂಟ್ ಬರ್ತದ, ಇನ್ನೊಂದು ಫಾಲ್ಸ್ ಫ್ರೂಟ್ ಬರ್ತದ, ಇನ್ನೊಂದು ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಬರ್ತದ. ಹೌದಾ? ಸೊ ಅದಕ್ಕೆ ಸೊ ಇಂಥ ಫ್ರೂಟ್ಸ್ ಅನ್ನ ನಾವು ತಗೊಂಡ್ರೆ, ಸೊ ನೆನಪಿಟ್ಟುಕೊಳ್ರಿ, ಸೊ ಇಂಥ ಫ್ರೂಟ್ಸ್ ದಲ್ಲಿ ಏನಿದೆ ಅಂತಂದ್ರೆ, ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಫ್ರೂಟ್ಸ್ ಅದಾವು. ಹೌದಾ? 3 ಟೈಪ್ಸ್ ಆಫ್ ಫ್ರೂಟ್ಸ್ ಅದಾವು. ಎಷ್ಟು ಅದಾವು? 3 ಟೈಪ್ಸ್ ಅದಾವು. ರೈಟ್. ದ ಫಸ್ಟ್ ಟೈಪ್ ಬರೋದು ಯಾವ್ದಪ್ಪ ಅಂತಂದ್ರೆ, ದಟ್ ಈಸ್ ಕಾಲ್ಡ್ ಆಸ್, ನಾವೇನಂತ ಹೇಳ್ತೀವಿ, ಟ್ರೂ ಫ್ರೂಟ್. ಟ್ರೂ ಫ್ರೂಟ್ ಅಂದ್ರೆ ಎಂತದ್ದು? ಸೊ ಇಲ್ಲೇನಾಗ್ಬೇಕು, ದ ಫ್ರೂಟ್ ಡೆವಲಪ್ಡ್ ಫ್ರಮ್ ಯಾವುದು, ಪೆರಿಕಾರ್ಪ್. ಅಥವಾ ಐ ರಿಪೀಟ್ ಒನ್ ಮೋರ್ ವರ್ಡ್, ಯಾವುದು, ವಾಲ್
ಆಫ್ ದ ಯಾವುದು ಓವರಿ. ಹೌದಾ? ಸೊ ಇಂಥ ಒಂದು ಟ್ರೂ ಫ್ರೂಟ್ ಅನ್ನ ತಗೊಂಡ್ರೆ ಇಟ್ ಮೇ ಬಿ ಹೆಂಗಿರ್ಬೋದಪ್ಪ ಅಂದ್ರೆ ಫ್ಲೆಶಿಯರ ಇರ್ಬೋದು, ರೈಟ್, ಅಥವಾ ಡ್ರೈಯರ ಇರ್ಬೋದು. ಹೌದಾ? ಫ್ಲೆಶಿ ಫ್ರೂಟ್ ಇರಲಿ, ಡ್ರೈ ಫ್ರೂಟ್ ಇರಲಿ. ಹೌದಾ? ಸೊ ದಟ್ ಈಸ್ ಡೆವಲಪ್ಡ್ ಫ್ರಮ್ ಯಾವುದು? ಪೆರಿಕಾರ್ಪ್ ಅಥವಾ ವಾಲ್ ಆಫ್ ದ ಓವರಿ. ರೈಟಾ? ಇನ್ನು ಅದೇ ತರನಾಗಿ ಇನ್ನೊಂದು ತಗೊಂಡ್ರೆ ದ ಸೆಕೆಂಡ್ ಟೈಪ್ ಬರ್ತದ, ದಟ್ ಈಸ್ ಕಾಲ್ಡ್ ಆಸ್ ನಾವ್ ಏನಂತ ಹೇಳ್ತೀವಿ, ಯಾವ್ದಪ್ಪ ಅಂತಂದ್ರೆ, ಸೊ ದಟ್ ಈಸ್ ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಯಾವುದು? ಫಾಲ್ಸ್. ಹೌದಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಯಾವುದು? ಫಾಲ್ಸ್ ಫ್ರೂಟ್. ಆಲ್ಸೋ ಕಾಲ್ಡ್ ಆಸ್ ನಾವು ಇನ್ನೊಂದು ಹೆಸರು ಹೇಳ್ತೀವಿ, ಇಟ್ ಇಸ್ ಕಾಲ್ಡ್ ಆಸ್ ಯಾವುದು? ಸೊ ಸೂಡೋ ಕಾರ್ಪ್ ಅಂತ ಕರಿತೀವಿ. ಸೂಡೋ ಕಾರ್ಪ್ ಎರಡು ಒಂದೇ. ಹೌದಾ? ಸೂಡೋ ಕಾರ್ಪ್. ಹಂಗ ಸೂಡೋ ಕಾರ್ಪ್ ಅಂತದ್ದು ಎಂತದ್ದು? ಸೊ ಇಟ್ ಈಸ್ ದ ಫ್ರೂಟ್ ದಟ್ ಡೆವಲಪ್ಡ್ ಫ್ರಮ್ any other part other than ಯಾವುದು? ವಾಲ್ ಆಫ್ ದ ಓವರಿ. ವಾಲ್ ಆಫ್ ದ ಓವರಿ ಬಿಟ್ ಬೇರೆ ಎಲ್ಲಿಂದರ ಡೆವಲಪ್ಮೆಂಟ್ ಆಗಿತ್ತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ? ಫಾಲ್ಸ್ ಫ್ರೂಟ್. ಹಂಗಂದ್ರೆ ಟ್ರೂ ಫ್ರೂಟಿಗೆ ಒಂದೆರಡು ಎಕ್ಸಾಂಪಲ್ ನೋಡ್ಬಿಡೋಣ. ದ ಟ್ರೂ ಫ್ರೂಟಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಯು ಕ್ಯಾನ್ ಗಿವ್ ದ ಟೊಮ್ಯಾಟೊ. ಹೌದಾ? ಟೊಮ್ಯಾಟೊ. ಹೌದಾ? ಎಕ್ಸಾಂಪಲ್ ಮ್ಯಾಂಗೋ, ಟೊಮ್ಯಾಟೊ, ಲೆಮನ್. ಹೌದಾ? ರೈಟ್. ಇಲ್ಲೇನದ? ಸೊ ಪೆರಿಕಾರ್ಪ್ ಕನ್ವರ್ಟ್ಸ್ ಇಟ್ ಇಂಟು ಫ್ರೂಟ್. ಹೌದಾ? ಕೋಕೋನಟ್, ಗ್ರೌಂಡ್ ನಟ್. ಹೌದಾ? ಗ್ರೌಂಡ್ ನಟ್. ಹೌದಾ? ರೈಟ್. ಸೊ ಇವೆಲ್ಲವೇನು? ದೇ ಆರ್ ಆಲ್ಸೋ ಫ್ರೂಟ್. ಆದ್ರೆ ದೀಸ್ ಫ್ರೂಟ್ಸ್ ಆರ್ ಎಂತವು? ದೇ ಆರ್ ಯಾವುದು? ಫ್ಲೆಶಿ. ಆದ್ರೆ ಇವು ಕೋಕೋನಟ್, ಗ್ರೌಂಡ್ ನಟ್ ಇವೇನು? ದೇ ಆರ್ ದ ಯಾವುದು? ಡ್ರೈ. ಹೌದಾ? ಹೇಳ್ತಲ್ಲ. ಆದ್ರೆ ಫಾಲ್ಸ್ ಫ್ರೂಟಿಗೆ ಬರ್ರಿ, ಅದರ್ ದ್ಯಾನ್ ಏನಾಗಿರ್ಬೇಕು? ಪೆರಿಕಾರ್ಪ್ ಇಂದ ಫ್ರೂಟ್ ಆಗಿರ್ಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ? ಯಾವ್ದಪ್ಪ ಅಂದ್ರೆ ಫಾಲ್ಸ್ ಫ್ರೂಟ್. ಯಾವ್ದಪ್ಪ ಅಂತಂದ್ರೆ ನಿಮ್ಮ ಆಪಲ್ ತಗೊಳ್ರಿ. ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ವಿ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ದ ಆಪಲ್. ಸೇಬು ಹಣ್ಣು ಅಂತ ಕರಿತೀರಿ ನೀವು. ಸೇಬು ಹಣ್ಣಲ್ಲದು. ಇಟ್ ಇಸ್ ಅ ಫಾಲ್ಸ್ ಫ್ರೂಟ್. ಯಾಕೆ ಫಾಲ್ಸ್ ಫ್ರೂಟ್? ಬಿಕಾಸ್ ಇನ್ ಕೇಸ್ ಆಫ್ ಆಪಲ್ ನಲ್ಲಿ ಏನಾಗುತ್ತೆ? ದ ಥೆಲಾಮಸ್ ಕನ್ವರ್ಟ್ಸ್ ಇಟ್ ಇಂಟು ಫ್ರೂಟ್. ಹೌದಾ? ಹತ್ತಿ ಹಣ್ಣು ಅಂತ ಕರಿತೀರಿ. ಹತ್ತಿ ಹಣ್ಣು ತಿಂದಿರ್ಬೇಕು, ಅಂಜೂರ್ ತಿಂದಿರ್ಬೇಕು. ಅದು ಹಣ್ಣಲ್ಲ, ಇಟ್ ಇಸ್ ಎ ಇನ್ಫ್ಲೋರೆಸೆನ್ಸ್. ಹೌದಾ? ಜಾಕ್ ಫ್ರೂಟ್. ಹೌದಾ? ರೈಟ್. ಕ್ಯಾಶ್ಯೂ ನಟ್. ಹೌದಾ? ರೈಟ್. ಸೊ ಇವೆಲ್ಲವೇನು? ಸೊ ದೇ ಆರ್ ದ ಫಾಲ್ಸ್ ಫ್ರೂಟ್. ಸ್ಟ್ರಾಬೆರಿ ಇಸ್ ಎ ಫಾಲ್ಸ್ ಫ್ರೂಟ್. ಹೌದಾ? ಆಪಲ್ ದೊಳಗೆ ಏನಿದೆ? ಥೆಲಾಮಸ್ ಇದೆ. ಜಾಕ್ ಫ್ರೂಟ್ ದೊಳಗೆ ಏನದ? ಸ್ಯಾಪಲ್ಸ್ ಅಂಡ್ ಪೆಟಲ್ಸ್ ಬಿಕಮ್ಸ್. ಹೌದಾ? ಫ್ರೂಟ್. ಎಂಟೈರ್ ಇನ್ಫ್ಲೋರೆಸೆನ್ಸ್ ಕನ್ವರ್ಟ್ಸ್ ಇಟ್ ಇಂಟು ಫ್ರೂಟ್. ಹೌದಾ? ಹತ್ತಿ ಹಣ್ಣು, ಪಿಗ್. ಹೌದಾ? FIG ಮತ್ತು PIG ಅಲ್ಲ. ಹೇಳ್ತಾ? FIG ನ ಬೇರೆ, PIG ನ ಬೇರೆ. ಇಟ್ ಈಸ್ FIG ಫಿಗ್ ಐ ಆಮ್ ಟಾಕಿಂಗ್. ಇಟ್ ಈಸ್ ಎ ಇನ್ಫ್ಲೋರೆಸೆನ್ಸ್ ದಟ್ ಕನ್ವರ್ಟ್ಸ್ ಇಟ್ ಇಂಟು ಯಾವುದು? ಫ್ರೂಟ್. ಹೌದಾ? ರೈಟ್. ಸೊ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಫಾಲ್ಸ್ ಫ್ರೂಟ್. ಇನ್ನು ಇನ್ನೊಂದು ಟೈಪ್ ಬರ್ತದೆ, ದಟ್ ಈಸ್ ಲಾಸ್ಟ್ ಟೈಪ್, ದ ಥರ್ಡ್ ಟೈಪ್ ಆಫ್ ಫ್ರೂಟ್. ದಟ್ ಈಸ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ? ಪಾರ್ಥೆನೋಕಾರ್ಪಿಕ್ ಫ್ರೂಟ್. ನೋಡ್ರಿ,
The last type of the fruit, so that is called as ನಾವೇನಂತ ಹೇಳ್ತೀವಿ, the ಮೂರನೇ type that is called as ಯಾವುದು ಪಾರ್ಥೆನೋ ಕಾರ್ಪಿಕ್ ಫ್ರೂಟ್. ಹೌದಾ? ಸೊ ಪಾರ್ಥೆನೋ ಕಾರ್ಪಿಕ್ ಫ್ರೂಟ್ ಅಂದ್ರೆ ಬೇರೆ ಏನಲ್ಲ, ಯಾವ್ದಪ್ಪ ಅಂದ್ರೆ ದ ಫ್ರೂಟ್ ಡೆವಲಪ್ಡ್ ಫ್ರಮ್ ದ ವಾಲ್ ಆಫ್ ದ ಓವರಿ, ನೋ ಡೌಟ್. ಹೌದಾ? ಆದ್ರೆ ಒಂದು ಕಂಡೀಷನ್ ಇದೆ, ಏನು? ಫ್ರೂಟ್ ಆಗ್ಬೇಕಾದ್ರೆ ಏನಾಗ್ಬೇಕು? ಫರ್ಟಿಲೈಸೇಷನ್ ಆಗಬೇಕು. ಫರ್ಟಿಲೈಸೇಷನ್ ಆದಾಗ ಏನಾಗತ್ತ? ಫ್ರೂಟ್ ಆಗ್ತತಿ. ಹೌದಾ? ರೈಟ್. ಆದ್ರೆ ಇಲ್ಲಿ ಏನಿದೆ ಅಂದ್ರೆ ಪಾರ್ಥೆನೋ ಕಾರ್ಪಿಕ್ ಫ್ರೂಟ್ ನಲ್ಲಿ ದ ಫ್ರೂಟ್ ವಿಲ್ ಗೋನ್ ಟು ಡೆವಲಪ್ ವಿತೌಟ್ ದ ಫರ್ಟಿಲೈಸೇಷನ್ ಆಫ್ ದ ಓವರಿ. ಅದಕ್ಕೆ ಹೆಂಗ್ ಡಿಫೈನ್ ಮಾಡ್ತೀವಿ ಪಾರ್ಥೆನೋ ಕಾರ್ಪಿಕ್ ಫ್ರೂಟ್ ಅಂದ್ರೆ, ಇಫ್ ದ ಯಾವುದು ಫ್ರೂಟ್ ದಟ್ developed from the wall of the ಯಾವುದು ಓವರಿ ವಿತೌಟ್ ಯಾವುದು ಫರ್ಟಿಲೈಸೇಷನ್ ಆಗಲಾರದೆ, ಇಫ್ ದ ವಾಲ್ ಆಫ್ ದ ಓವರಿ ಬಿಕಮ್ಸ್ ಫ್ಲೆಶಿ, juicy and store the food, then such a fruit is called as navanantarti parthenocarpic fruit. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ, we can give the example of your banana, ಬಾಳೆಹಣ್ಣು. ತಿಂದಿರಲ್ಲ? ಹಣ್ಣಲ್ಲದು. ಹೌದಾ? ಇಟ್ ಇಸ್ ಎ ಪಾರ್ಥೆನೋಕಾರ್ಪಿಕ್ ಫ್ರೂಟ್. ಹೌದಾ? ಹಣ್ಣಂತೀರಿ, ಹಣ್ಣಲ್ಲದು. ಯಾಕೆ ಹಣ್ಣಲ್ಲ? ಬಿಕಾಸ್ it is developed without fertilization. ತಿಳಿತಲ್ಲ? ಇನ್ನ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಗಳಿದಾವೆ. ಸಮ್ ಆಫ್ ದ ಅಡಿಷನಲ್ ಕಾನ್ಸೆಪ್ಟ್ಸ್ ಆರ್ ದೇರ್ ಇನ್ ದಿಸ್ ಚಾಪ್ಟರ್. ಸೊ ನಾವು ಲೆಟ್ us see those additional components in this chapter. So that is ಯಾವ್ದಪ್ಪ ಅಂತಂದ್ರೆ, ಒಂದು ಬರೋದು ಯಾವ್ದು ಎಪೋ ಮಿಕ್ಸಸ್. ಹೌದಾ? ಎಪೋ ಮಿಕ್ಸಸ್ ಇನ್ ಸಮ್ ಆಫ್ ದ ಪ್ಲಾಂಟ್ಸ್ ಅಲ್ಲಿ. ಸೊ ದಿಸ್ ಎಪೋ ಮಿಕ್ಸಸ್ ಇಸ್ ದೇರ್. ಹೌದಾ? ಸೊ ದಟ್ ಎಪೋ ಮಿಕ್ಸಸ್ ಅಂದ್ರೆ ಏನು ಮೊದ್ಲೇ ಅರ್ಥ ಮಾಡ್ಕೊಡ್ರಿ. ಎಪೋ ಮಿಕ್ಸಸ್ ಅಂದ್ರೆ ಬೇರೆ ಏನಲ್ಲ, ದ ಫಾರ್ಮೇಶನ್ ಆಫ್ ದ ಸೀಡ್ ವಿತೌಟ್ fertilization. apomixis ಅಂದ್ರೇನು ಬೇರೆ ಏನಲ್ಲ, the process of ಯಾವುದು formation of seed without ಯಾವುದು fertilization. ನಿಮಗೆ ಗೊತ್ತಿದೆ. So how the seed is formed. So after fertilization ovule converts it into seed. ಆದ್ರೆ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಏನಿದೆ ಅಂತಂದ್ರೆ, ವಿತೌಟ್ ಫರ್ಟಿಲೈಸೇಷನ್ ದ ಸೀಡ್ ಈಸ್ ಫಾರ್ಮ್ಡ್ ಫ್ರಮ್ ದ ಓವ್ಯೂಲ್. ಹೌದಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ನಿಮ್ಮ ಆಸ್ಟರೇಸಿಯಾ ಮತ್ತು ಯಾವುದು ಗ್ರಾಸ್ ಎಕ್ಸಾಂಪಲ್ ಎಲ್ಲಿ ನೋಡ್ಬೋದಪ್ಪ ಅಂತಂದ್ರೆ, ವಿ ಕ್ಯಾನ್ ಸಿ ಇನ್ ಕೇಸ್ ಆಫ್ ಯುವರ್ ಆಸ್ಟರೇಸಿಯಾ ಆಸ್ ವೆಲ್ ಆಸ್ ಯಾವುದು ಗ್ರಾಸಸ್ ಅಲ್ಲಿ. ಆಸ್ಟರೇಷಿಯಾ ಅಂದ್ರೆ ಸೂರ್ಯಪಾನ ಸಣ್ಣ. ಹೌದು? ಕಂಪೋಸಿಟಿವ್ ಮೆಂಬರ್ಸ್ ಆರ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ ಆಸ್ಟರೇಷಿಯೆ. ಹೌದಾ? ಯಾವ ಬರ್ತಾವಪ್ಪ ಅಂದ್ರೆ ಸನ್ಫ್ಲವರ್ ಬರ್ತದ, ಸೂರ್ಯಕಾಂತಿ ಬರ್ತದ, ಸೂರ್ಯಕಾಂತಿ ಹೂ ಬರ್ತದ, ನಿಮ್ಮ ಚೆಂಡು ಹೂವು ಬರ್ತದ. ಹೌದಾ? ರೈಟ್. ನಿಮ್ಮ ತೀಕಿ ತಪ್ಲ ಟ್ರೈಡೆಕ್ಸ್ ಬರ್ತದ. ಹೌದಾ? ಸೊ ಇನ್ ದಿಸ್ ಫ್ಯಾಮಿಲಿ ಏನಿದೆ ಅಂತಂದ್ರೆ ದ ಸೀಡ್ ಇಸ್ ಫಾರ್ಮ್ ವಿತೌಟ್ ಫರ್ಟಿಲೈಸೇಷನ್. ಅದ್ರ ಜೊತೆಗೆ ಯಾವ್ದಪ್ಪ ಅಂದ್ರೆ ಗ್ರಾಸಸ್, ಹುಲ್ಲಿನಲ್ಲಿಯೂ ಕೂಡ ಇಟ್ ಇಸ್ ದೇರ್. ಹೌದಾ? ಸೊ ಅದಕ್ಕೆ ಎಪೋಮಿಕ್ಸಸ್ ಇಸ್ ದ ಯಾವುದು ಒನ್ ಆಫ್ ದ ಅಸೆಕ್ಷುವಲ್, ಹೌದಾ, ರಿಪ್ರೊಡಕ್ಷನ್ ದಟ್ ಮಿಮಿಕ್ಸ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ ನಾವು. ಹೌದಾ? ಈ ಎಪೋಮಿಕ್ಸಸ್ ಅನ್ನ ತಗೊಂಡ್ರೆ ಇದು ಏನು ಆಕ್ಚುಲಿ ಇಟ್ ಈಸ್ asexual reproduction ಇದು.
asexual reproduction. ಹೌದಾ? which ಹೆಂಗದ ಮಿಮಿಕ್ಸ್ ದ ಯಾವ್ದು ಸೆಕ್ಷುವಲ್ reproduction. What do you mean by the word mimics? ಮಿಮಿಕ್ಸ್ ಅಂದ್ರೆ ಏನು? ಮಿಮಿಕ್ರಿ ಮಾಡ್ತೀರಿ, ಹೌದಾ? ಮಿಮಿಕ್ ಅಂದ್ರೆ ಅವ್ರಂಗ ನೀವು ಮಾಡೋದು, ಹೌದಾ? ರೈಟ್. ಕೆಲವೊಬ್ರು ಮಾಡ್ತಿರ್ತಾರೆ, ಮಿಮಿಕ್ರಿ ಮಾಡ್ತಿರ್ತಾರೆ, ಹೌದಾ? ರೈಟ್. ಹೆಂಗ್ ಮಾಡ್ತಾರೆ ಗೊತ್ತಾ? ನಾ ಇಲ್ಲಿ ಪಾಠ ಮಾಡ್ತಿರ್ತೀನಿ, ನಾನು ಮಿಮಿಕ್ರಿ ಮಾಡ್ತಿರ್ತೀನಿ, ಹೌದಾ? ರೈಟ್. ಕೆಲವೊಬ್ರು ಅಮಿತಾಬ್ ಬಚ್ಚನ್ ಗತೆ ಮಾಡ್ತಾರೆ, ಕೆಲವೊಬ್ರು ಉಪೇಂದ್ರನ್ ಗತೆ ಮಾಡ್ತಾರೆ, ನೋಡಿರ್ಬೇಕು, ಹೌದಾ? ಅವ್ರು ಜೂನಿಯರ್ ಉಪೇಂದ್ರ ಅಂತ ಕರೀತಾರೆ, ಹೌದಾ? ಸೊ ಹಂಗ, ಸೊ ಇವೊಂದು ಇಟ್ ಇಸ್ ಯಾವುದು ಅಪೋಮಿಕ್ಸಿಸ್ ಇಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್, ಬಟ್ ಇಟ್ ಇಸ್ ಹೆಂಗಿದೆ ಅಂದ್ರೆ ಸಿಮಿಲರ್ ಟು ದ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದ್ರ ನೆನಪಿಟ್ಟುಕೊಳ್ರಿ, ದೇರ್ ಆರ್ ಸೆವರಲ್ ವೇ ಆಫ್ ಡೆವಲಪ್ಮೆಂಟ್ ಆಫ್ ಯಾವುದು ಅಪೋಮಿಕ್ಟಿಕ್ ಸೀಡ್ಸ್. ಇದರಲ್ಲಿ ನಾವು ತಗೊಂಡ್ರೆ ದೇರ್ ಆರ್ ಹೆಂಗದಾವು ಸೆವೆರಲ್ ವೇಸ್ ಅದಾವ, ಹೌದಾ? ವೇಸ್ ಆಫ್ ಯಾವುದು ಫಾರ್ಮೇಶನ್ ಆಫ್ ಯಾವುದು ಸೀಡ್ಸ್ ಅಂತದು. ಅಪೋಮಿಕ್ಟಿಕ್ ಸೀಡ್ಸ್ ಗಳನ್ನ ಮಾಡಬೇಕಾದ್ರೆ ಸೆವೆರಲ್ ವೇ ಅದಾವ. ಏನದಪ್ಪ ಅಂತಂದ್ರೆ ಒಂದೇದು ದ ಡಿಪ್ಲಾಯ್ಡ್ ಎಗ್ ಸೆಲ್, ಹೌದಾ, ಈಸ್ ಫಾರ್ಮ್ಡ್ ವಿತೌಟ್ ಯಾವುದು ರಿಡಕ್ಷನ್ ಸೆಲ್ ಡಿವಿಷನ್. ದ ಫಸ್ಟ್ ವೇ ಯಾವ್ದಪ್ಪ ಅಂತಂದ್ರೆ, ಮೊದಲನೇ ವೇ ಯಾವ್ದಪ್ಪ ಅಂದ್ರೆ ಡಿಪ್ಲಾಯ್ಡ್, ಹೌದಾ, ಎಗ್ ಸೆಲ್. Actually, during the megasporogenesis, MMC cell, megaspore mother cell, has to undergo reductional cell division. ಹೌದಾ? ಆದ್ರೆ ಏನಾಗತ್ತೆ, ದ ಡಿಪ್ಲಾಯ್ಡ್ ಎಗ್ ಸೆಲ್, ಹೌದಾ, ಮೆಗಾಸ್ಪೋರ್ ಮದರ್ ಸೆಲ್, ಹೌದಾ, ಏನಾಗತ್ತೆ, ಹೌದಾ, ಸೊ ವಿತೌಟ್ ರಿಡಕ್ಷನ್ ಸೆಲ್ ಡಿವಿಷನ್ ಡೆವಲಪ್ ಇಂಟು ಎಂಬ್ರಿಯೋ. ಒಂದು ಬೆಸ್ಟ್ ವೇ ಏನಪ್ಪಾ ಅಂದ್ರೆ ಡಿಪ್ಲಾಯ್ಡ್ ಎಗ್ ಸೆಲ್, ಹೌದಾ, ಸೊ ದಟ್ ಈಸ್ MMC, ಮೆಗಾಸ್ಪೋರ್ ಮದರ್ ಸೆಲ್, ಹೌದಾ. ಏನಾಗತ್ತೆ, ಸೊ ಡೆವಲಪ್ಸ್ ಇಂಟು ಯಾವುದು ಎಂಬ್ರಿಯೋ, ಹೌದಾ, ವಿತೌಟ್ ಯಾವುದು ರಿಡಕ್ಷನ್ ಸೆಲ್ ಡಿವಿಷನ್. ಶಾರ್ಟ್ ಫಾರ್ಮ್ ದೊಳಗೆ ಬರೀತಿ, ರೈಟಾ? ಸೊ ಡೈರೆಕ್ಟ್ ಆಗಿ MMC ಸೆಲ್, ಹೌದಾ, ಏನಾಗತ್ತೆ, ಸೊ ಡೆವಲಪ್ಸ್ ಇಂಟು ಎಂಬ್ರಿಯೋ ಆಗತ್ತೆ. ಆದ್ರೆ ಎಂಬ್ರಿಯೋ ಆಗಬೇಕಾದ್ರೆ ಏನಾಗಬೇಕು, ಫರ್ಟಿಲೈಸೇಷನ್ ಆಗಬೇಕು. ಎಂಬ್ರಿಯೋ ಆಗಬೇಕಾದ್ರೆ ಏನಾಗಬೇಕು, ಸೊ ದೇರ್ ಶುಡ್ ಬಿ ಎ ಫಾರ್ಮೇಶನ್ ಆಫ್ ದ ರಿಡಕ್ಷನ್ ಸೆಲ್ ಡಿವಿಷನ್ ಆಗಬೇಕು, ವಿಚ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ದ ಯಾವುದು ಫಂಕ್ಷನಲ್ ಮೆಗಾಸ್ಪೋರ್ ಮದರ್ ಸೆಲ್. ಬಟ್ ಹಿಯರ್ ಇಟ್ ವಿಲ್ ನಾಟ್ ಟೇಕ್. ಡೈರೆಕ್ಟ್ಲಿ ಏನಾಗುತ್ತೆ, ಸೊ MMC ಸೆಲ್ ಡೈರೆಕ್ಟ್ಲಿ ಡೆವಲಪ್ಸ್ ಇಂಟು ಎಂಬ್ರಿಯೋ ವಿತೌಟ್ ರಿಡಕ್ಷನ್ ಸೆಲ್ ಡಿವಿಷನ್. ಸೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ವೇ, ಹೌದಾ? ರೈಟ್. ಹಂಗಂದ್ರ ಇದ್ರ ಅಡ್ವಾಂಟೇಜಸ್ ಏನಪ್ಪ? ವಾಟ್ ಆರ್ ದ ಅಡ್ವಾಂಟೇಜಸ್? ಹೌದಾ, ಯಾಕೆ ಬೇಕು ನಮಗ? ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಅಪೋಮಿಕ್ಸಿಸ್? ನೆನ್ಪಿಟ್ಕೊಳ್ರಿ, ದ ಹೈಬ್ರಿಡ್ ವೆರೈಟಿ ಆಫ್ ಸೆವರಲ್ ಕ್ರಾಪ್ ಪ್ಲಾಂಟ್ಸ್ ಆರ್ ಬೀಯಿಂಗ್ ಯಾವುದು ಎಕ್ಸ್ಟೆನ್ಸಿವ್ಲಿ ಕಲ್ಟಿವೇಟೆಡ್ ಬಿಕಾಸ್ ಆಫ್ ದೇರ್ ಯಾವುದು ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ. ಹೌದಾ? ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, what we are doing, whatever we are eating, that is hybrid, ಹೌದಾ? ಸೊ ಹೈಬ್ರಿಡ್ ವೆರೈಟೀಸ್ ಯಾವ್ದು ಹೈ ಪ್ರೊಡಕ್ಟಿವಿಟಿ ನೀವು ನೋಡಿರ್ಬೇಕು, ಹೌದಾ? ಒಂದು ದೊಣ್ಣಗಾಯಿ ಬದ್ನಿ ಇದನ್ನ ತಗೊಳ್ರಿ, ಮೆಣಸಿನ್ಕಾಯಿ ತಗೊಳಕ್ ಹೋಗಿರ್ಬೇಕಾರೆ ಜವಾರಿನ ಬೇರೆ, ಹೈಬ್ರಿಡ್ ಬೇರೆ. ಬೆಳ್ಳುಳ್ಳಿ ತಗೊಳಕ್ ಹೋಗಿರ್ಬೇಕಾರೆ ಗಾರ್ಲಿಕ್ ಜವಾರಿನ ಬೇರೆ, ಹೈಬ್ರಿಡ್ ಬೇರೆ. ಬಾಳೆಹಣ್ಣು ತಗೊಳಕ್ ಹೋಗ್ರಿ, ಹೈಬ್ರಿಡ್ ಬೇರೆ, ಜವಾರಿನ ಬೇರೆ, ಹೌದಾ? ಹೈಬ್ರಿಡ್ ಮೀನ್ಸ್ ವಿಗರಸ್, ದೊಡ್ಡದಿರ್ತೈತಿ. ಜವಾರಿ ಈಸ್ ಸ್ಮಾಲರ್, ಹೌದಾ? ಒಂದು ಕೋಳಿ ತಗೊಳ್ರಿಬೇಕಾದ್ರೆ ನಾಟಿ ಕೋಳಿ ಅಂತಾರೆ, ಹೌದಾ? ಸೊ ದಟ್ ಈಸ್ ಯಾವುದು ಜವಾರಿ, ರೈಟಾ? ತಿಳಿತಾ? ಸೊ ಆದ್ರೆ ಇಲ್ಲಿ ಏನಿದೆ ಅಂತಂದ್ರೆ, ಸೊ
ಸೊ ಅಡ್ವಾಂಟೇಜಸ್ ಆಫ್ ಎಪೋಮಿಕ್ಸಸ್ ಏನಪ್ಪಾ ಅಂತಂದ್ರೆ, ಒಂದೇ ಅಡ್ವಾಂಟೇಜ್, ಫಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಹೈಬ್ರಿಡ್ ಹೌದಾ, ಹ್ಯಾವ್ ದ ಯಾವುದು ವಿಗರಸ್, ಹೌದಾ, ಪ್ರೊಡಕ್ಟಿವಿಟಿ, ಹೌದಾ, ಪ್ರೊಡಕ್ಟಿವಿಟಿ ಇದೆ, ಹೌದಾ, ರೈಟ್. ಸೊ ದ್ಯಾಟ್ಸ್ ವೈ ದೇ ಆರ್ ಕಲ್ಟಿವೇಟೆಡ್. ಹೌದಾ, ಒನ್ ಆಫ್ ದ ಪ್ರಾಬ್ಲಮ್ ಈಸ್ ವಿತ್ ಹೈಬ್ರಿಡ್ ಏನಪ್ಪಾ ಅಂತಂದ್ರೆ, ಹೌದಾ, ದಟ್ ದ ಹೈಬ್ರಿಡ್ ಸೀಡ್ಸ್ ಅಥವಾ ಹೈಬ್ರಿಡ್ ಫ್ರೂಟ್ಸ್ ಅಥವಾ ಹೈಬ್ರಿಡ್ ಪ್ಲಾಂಟ್ಸ್ ವೆನ್ ದೇ ಆರ್ ಸೋನ್ ದೇ ವಿಲ್ ನಾಟ್ ಡೆವಲಪ್ ಇಂಟು ಯಾವುದು ಫರ್ದರ್. ಹೈಬ್ರಿಡ್ ಪ್ಲಾಂಟ್ಸ್ ಗಳನ್ನ ಹಾಕ್ರಿ, ಸೊ ದೇ ವಿಲ್ ನಾಟ್ ರಿಟೈನ್ ದ ಒರಿಜಿನಲ್ ಕ್ಯಾರೆಕ್ಟರ್. ಅದಕ್ಕೆ ಇಲ್ಲಿ ಹೇಳ್ತಾನೆ, ಏನಂತ ಹೇಳ್ತಾನೆ, ಒನ್ ಆಫ್ ದ ಪ್ರಾಬ್ಲಮ್ ಆಫ್ ದ ಹೈಬ್ರಿಡ್ ಈಸ್ ದಟ್ ದ ಸೀಡ್ಸ್ ಆಫ್ ದ ಹೈಬ್ರಿಡ್ ಪ್ಲಾಂಟ್ಸ್, ಹೌದಾ, ಆರ್ ಸೋನ್, ದ ಪ್ಲಾಂಟ್ಸ್ ಇನ್ ದ ಪ್ರೋಜನಿ ವಿಲ್ ಹೆಂಗಿದೆ ಸೆಗ್ರಿಗೇಟ್ ಅಂಡ್ ಡು ನಾಟ್ ಮೇಂಟೈನ್ ದ ಹೈಬ್ರಿಡ್ ಕ್ಯಾರೆಕ್ಟರ್. ಏನದ, ಸೊ ಇಂಥ ಹೈಬ್ರಿಡ್ ಗಳನ್ನ ತಗೊಂಡ್ರೆ ಇವತ್ತರ ಸೀಡ್ಸ್ when germinate, ಹೌದಾ, they will not maintain the ಯಾವುದು ಹೈಬ್ರಿಡ್ ಕ್ಯಾರೆಕ್ಟರ್, ಹೈಬ್ರಿಡ್ ಕ್ಯಾರೆಕ್ಟರ್. ಹೈಬ್ರಿಡ್ ಕ್ಯಾರೆಕ್ಟರ್ ಉಳಿಯೋದಿಲ್ಲ. ಸೊ when the hybrid character will not remain, ಏನಾಗುತ್ತೆ, the productivity will be reduced. ಹೌದಾ, ರೈಟ್. when the productivity will be reduced, profit is less. when the profit is less, ಹೌದಾ, there is no much income. ಹೌದಾ, ಕ್ವಾಲಿಟಿನೂ ಉಳಿಯಂಗಿಲ್ಲ, ಕ್ವಾಂಟಿಟಿನೂ ಉಳಿಯಂಗಿಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಹೌದಾ, ದ ಪ್ರೊಡಕ್ಷನ್ ಆಫ್ ದ ಹೈಬ್ರಿಡ್ ಸೀಡ್ ಬಿಕಮ್ಸ್ ಟೂ ಎಕ್ಸ್ಪೆನ್ಸಿವ್ ಫಾರ್ ದ ಫಾರ್ಮರ್ಸ್ ಅಂಡ್ ಇಫ್ ದ ಹೈಬ್ರಿಡ್ಸ್ ಆರ್ ಮೇಡ್ ಅಪೋಮಿಕ್ಟಿಕ್. ನೋಡ್ರಿ, ಇಲ್ಲೇನದ, ಇಂಥ ಹೈಬ್ರಿಡ್ಸ್ ಗಳನ್ನ ತಗೊಂಡ್ರೆ ವೆನ್ ದೇ, ಹೌದಾ, ಜರ್ಮಿನೇಟ್, ದೇ ವಿಲ್ ನಾಟ್ ಮೇಂಟೈನ್ ದ ಯಾವುದು ಹೈಬ್ರಿಡ್ ಕ್ಯಾರೆಕ್ಟರ್. ಒಂದು ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ದ ಪ್ರೊಡಕ್ಷನ್ ಆಫ್ ಯಾವುದು ಹೈಬ್ರಿಡ್ ಸೀಡ್ಸ್ ಈಸ್ ಹೆಂಗದ ಎಕ್ಸ್ಪೆನ್ಸಿವ್ ಇದೆ, ಕಾಸ್ಟ್ಲಿ ವರ್ಕೌಟ್ ಆಗುತ್ತೆ. ಅದಕ್ಕೆ ಏನ್ ಮಾಡಿದ್ದಾರೆ, ಸೊ ವಾಟ್ ಈಸ್ ಡನ್ ಹಿಯರ್, ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ವೆರಿ ಸಿಂಪಲ್ ಸೊಲ್ಯೂಷನ್ ಇದೆ. ಏನಪ್ಪಾ ಅಂತಂದ್ರೆ, ಸೊ ದೀಸ್ ಹೈಬ್ರಿಡ್ ಆರ್ ಮೇಡ್ ಅಪೋಮಿಕ್ಟಿಕ್. ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಸೊ ಇಂಥ ಹೈಬ್ರಿಡ್ಸ್ ಗಳನ್ನ, ಹೌದಾ, ಸೊ ಫ್ರಮ್ ದಿಸ್ ಹೈಬ್ರಿಡ್ ಏನಿದೆ, ಸೊ ದೇರ್ ಇಸ್ ಅ ಪ್ರೊಡಕ್ಷನ್ ಆಫ್ ಯಾವುದು ಅಪೋಮಿಕ್ಟಿಕ್ ಸೀಡ್ಸ್. ಈ ಹೈಬ್ರಿಡ್ ದಿಂದ ಏನ್ ತಯಾರು ಮಾಡಿಬಿಟ್ರ, ಅಪೋಮಿಕ್ಟಿಕ್ ಸೀಡ್ಸ್. ಸೊ ಯು ನೋ ವೆರಿ ವೆಲ್ ವಾಟ್ ಈಸ್ ಅಪೋಮಿಕ್ಸಸ್. ಅಪೋಮಿಕ್ಸಸ್ ಅಂದ್ರೆ ಏನು, ಇಟ್ ಈಸ್ ಅ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಹೌದಾ, ಅಪೋಮಿಕ್ಸಸ್ ಅಂದ್ರೆ ನಿಮ್ಗೆ ಗೊತ್ತದ, ಇಟ್ ಈಸ್ ಏನು ಟೈಪ್ ಆಫ್ ಯಾವುದು ಅಸೆಕ್ಷುವಲ್ ರಿಪ್ರೊಡಕ್ಷನ್. ಹೌದಾ, right? So it is a asexual type of reproduction. In case of asexual reproduction, the new plants will retain the character of property of parental, howda, characters. ತಿಳಿತಲ್ಲ ಹೌದಾ, ರೈಟ್. ಇವ್ರ ಮನ್ಯಾಗ ಒಂದು ಮಾವಿನ ಗಿಡ ಅದ ಅಂತ ಇಟ್ಕೋಣ, ಹೌದಾ. ಇಫ್ ಐ ಬ್ರಿಂಗ್ ದ ಯಾವುದು ಕಟಿಂಗ್, ಹೌದಾ, of that plant and I'll join to the other plant and I'll go to develop into a new plant. So the productivity will be same. Asexually, if I bring the, howda, that plant and develop it, so that character will be retained, ಹೌದಾ ಇಲ್ಲ. ಅದಕ್ಕೆ asexual reproduction is called as ನಾವೇನಂತ ಕ್ಲೋನಿಂಗ್ ಅಂತ ಕರಿತೀವಿ, ಹೌದಾ ಇಲ್ಲ, ರೈಟಾ. ತಿಳಿತಾನೆ ಹೇಳೋದು, ಅರ್ಥ ಆಗತ್ತದಲ್ಲ, ರೈಟ್. ಸೊ asexual reproduction ದಲ್ಲಿ ಏನಿದೆ, ಸೊ ದೇ ವಿಲ್ ರಿಟೈನ್ ದ ಪ್ರಾಪರ್ಟಿ.
ಅದಕ್ಕೆ ಸೊ ಇಂಥ ಹೈಬ್ರಿಡ್ ಇಂದ ಅಪೋಮಿಟಿಕ್ ಸೀಡ್ಸ್ ಅನ್ನ ಪ್ರೊಡಕ್ಷನ್ ಮಾಡಿದ್ರೆ ಸೊ ದೀಸ್ ಸೀಡ್ಸ್ ವಿಲ್ ಏನದ ರಿಟೇನ್ ದ ಪೇರೆಂಟಲ್ ಕ್ಯಾರೆಕ್ಟರ್. ಹೌದಾ, ಪೇರೆಂಟಲ್ ಕ್ಯಾರೆಕ್ಟರ್ ರಿಟೇನ್ ಇದೆ. ಅದಕ್ಕೆ ಹೈಬ್ರಿಡ್ ಸೀಡ್ಸ್ ಯಾವ್ದು ದೇ ಹ್ಯಾವ್ ದ ವಿಗರಸ್ ಪ್ರೊಡಕ್ಟಿವಿಟಿ ಇದೆ. ಹೌದಾ, ಸೊ ದಿಸ್ ವಿಗರಸ್ ಪ್ರೊಡಕ್ಟಿವ್ ಪ್ರಾಪರ್ಟಿ ವಿಲ್ ಗೋಯಿಂಗ್ ಟು ಕಮ್ಸ್ ಅಂಡರ್ ಇನ್ ದ ಯಾವುದು ಹೈಬ್ರಿಡ್ ಸೀಡ್ಸ್. ಅದಕ್ಕೆ ಹೇಳ್ತೀವಿ ಏನದ ಏನದ ಅಂದ್ರೆ ಸೊ ದೀಸ್ ಹೈಬ್ರಿಡ್ಸ್ ಆರ್ ಮೇಡ್ ಇನ್ ಅಪೋಮೆಟಿಕ್ ಅಂಡ್ ದೇರ್ ಇಸ್ ಎ ನೋ ಸೆಗ್ರಿಗೇಷನ್ ಆಫ್ ದ ಕ್ಯಾರೆಕ್ಟರ್ ಇನ್ ದ ಪ್ರೋಜನಿ. ಆಟೋಮೆಟಿಕಲಿ ಏನಾಗತ್ತ, ಸೊ ದ ಫಾರ್ಮರ್ಸ್ ಕ್ಯಾನ್ ಕೀಪ್ ಆನ್ ಯೂಸಿಂಗ್ ದ ಹೈಬ್ರಿಡ್ ಸೀಡ್ಸ್. ಹೌದಾ, ಜನರೇಷನ್ ಆಫ್ಟರ್ ಜನರೇಷನ್. ನಿಮ್ಮ ಮನ್ಯಾಗ ಡೊಣ್ಣಗಾಯಿ ಬೆಳೆದೈತಿ ಅಂತ ತಂದಿರಿ ಅಂತ ಇಟ್ಕೋಣ, ಹೈಬ್ರಿಡ್ ಡೊಣ್ಣಗಾಯಿ ತಂದಿರಿ ಅಂತ ಇಟ್ಕೋಣ, ಏನೂ ಮಾಡಬೇಡ್ರಿ, ಅಗ್ದಿ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಸೀಡ್ಸ್ ಅನ್ನ ತಗೊಳ್ರಿ, ಮತ್ತೆ ಹೊಲ್ದಾಗ ಹಾಕ್ರಿ. ಹೌದಾ, ಡೊಣ್ಣಗಾಯಿ ಹೆಂಗ್ ಬರ್ತಾವ ನೋಡ್ರಿ. ಹೌದಾ, ದೇ ವಿಲ್ ಬಿ ನಾಟ್ ಆಫ್ ಒರಿಜಿನಲ್ ಕ್ವಾಲಿಟಿ. ಹೌದಾ, ಅದೇನಾ ಸೀಡ್ಸ್ ಗಳನ್ನ ಅಪೋಮೆಟಿಕ್ ಆಗಿ ಕನ್ವರ್ಟ್ ಮಾಡಿದ್ರೆ ಸೊ ದಿಸ್ ವಿಗರಸ್ ಪ್ರೊಡಕ್ಟಿವಿಟಿ ಪ್ರಾಪರ್ಟಿ ವಿಲ್ ಬಿ ರಿಟೇನ್ಡ್. ಹೌದಾ, ಸೊ ದ್ಯಾಟ್ಸ್ ವೈ ಸೊ ಅಪೋಮಿಕ್ಸ್ ಹೆಲ್ಪ್ಸ್ ಇನ್ ದ ಯಾವುದು ಮೇಂಟೆನೆನ್ಸ್ ಆಫ್ ದ ಕ್ಯಾರೆಕ್ಟರ್. ಇನ್ನು ಅಪಾರ್ಟ್ ಫ್ರಮ್ ದಿಸ್ ದೇರ್ ಇಸ್ ಒನ್ ಮೋರ್ ಫಿನಾಮಿನಾ ಇಸ್ ದೇರ್, ಸೊ ದಟ್ ಈಸ್ ಕಾಲ್ಡ್ ಆಸ್, ನಾವೇನಂತ ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಪಾಲಿಎಂಬ್ರಿಯಾನಿ. ನೋಡ್ರಿ ಎಷ್ಟು ಚಂದದ ಏನದ ಪಾಲಿಎಂಬ್ರಿಯಾನಿ. ಹೌದಾ, ಸೊ ಪುಟ್ ದ ಹೆಡಿಂಗ್ ಯಾವುದು ಪಾಲಿಎಂಬ್ರಿಯಾನಿ ಅಥವಾ ಪಾಲಿಎಂಬ್ರಿಯೋ. ಹೌದಾ, ಪಾಲಿಎಂಬ್ರಿಯಾನಿ, ರೈಟಾ? ಹಂಗಂದ್ರೆ ವಾಟ್ ಈಸ್ ಪಾಲಿಎಂಬ್ರಿಯಾನಿ? ಯು ನೋ ವೆರಿ ವೆಲ್ ಏನಿರ್ತದ. ಸೊ ಒಂದು ಫಿಮೇಲ್ ಸ್ಟಿಗ್ಮಾ ಇದೆ, ಸ್ಟೈಲ್ ಇದೆ, ಅಂಡ್ ದಿಸ್ ಇಸ್ ಓವರಿ. ಇದ್ರೊಳಗೆ ಏನದ ಒಂದು ಓವ್ಯೂಲ್ ಇದೆ. ಹೌದಾ, ಸೊ ಓವ್ಯೂಲದಲ್ಲಿ ಇಫ್ ಯು ಸಿ ಇಟ್ ಕ್ಲಿಯರ್ಲಿ ಏನಿರ್ತದ, ಸೊ ಇಟ್ ಈಸ್ ಹ್ಯಾವಿಂಗ್ ದ ಯಾವುದು ಎಂಬ್ರಿಯೋ ಸ್ಯಾಕ್ ಇರ್ತದೆ. ಹೌದಾ, ಸೊ ಈ ಎಂಬ್ರಿಯೋ ಸ್ಯಾಕ್ ದೊಳಗೆ 2 ಸೈನಸ್, ಒಂದು ಎಗ್, ಆಂಟಿಪೋಡಲ್ಸ್, ಪೋಲಾರ್ ನ್ಯೂಕ್ಲಿಯೈ ಇದೆ. ಸೊ ದಿಸ್ ಎಗ್, ಹೌದಾ, ಆಫ್ಟರ್ ಫರ್ಟಿಲೈಸೇಷನ್ ವಿತ್ ಯಾವುದು ಮೇಲ್ ಗ್ಯಾಮೆಟ್ ಏನಾಗತ್ತೆ, ಇಟ್ ಕನ್ವರ್ಟ್ಸ್ ಇಟ್ ಇಂಟು ಏನಾಗತ್ತೆ ಎಂಬ್ರಿಯೋ ಆಗತ್ತೆ. ಆಮ್ ಐ ರೈಟ್? ಹೌದಾ ಇಲ್ಲ? ರೈಟ್. ಸೊ ಅಂದ್ರೆ ಏನಾಯ್ತು, ಸೊ ದೇರ್ ಇಸ್ ಒಂದು ಓವ್ಯೂಲ್ದಲ್ಲಿ ಒಂದು ಎಂಬ್ರಿಯೋ ಇದೆ. ಕ್ಲಿಯರ್? ಒಂದು ಓವ್ಯೂಲ್ ಒಂದು ಎಂಬ್ರಿಯೋ. ಆಮ್ ಐ ರೈಟ್? ಹೌದಾ, ಒಪ್ಕೊಂತೀರಿ? ಒಂದು ಎಂಬ್ರಿಯೋದಿಂದ ಏನ್ ಬರ್ತದ, ಒಂದು ಪ್ಲಾಂಟ್ ಬರ್ತದ. ಆಮ್ ಐ ರೈಟ್? ಹೌದಾ ಇಲ್ಲ? ಒಂದು ಎಂಬ್ರಿಯೋದಿಂದ ಒಂದೇ ಪ್ಲಾಂಟ್ ಬರ್ತದ. ಸಪೋಸ್ ವಿಚಾರ ಮಾಡ್ರಿ, ಒಂದು ಓವಿಲ್ದೊಳಗೆ ಮೆನಿ ಎಂಬ್ರಿಯೋಸ್ ಇತ್ತಂದ್ರೆ ಏನಾಗ್ತದೆ? ಮೆನಿ ಪ್ಲಾಂಟ್ಸ್ ಬರ್ತದ. ತಿಳಿತಲ್ಲ ನಾ ಹೇಳೋದ? ಅರ್ಥ ಆಗತ್ತದ? ತಿಳಿಯಾಗತ್ತದ? ಈ ಮನುಷ್ಯರ್ ಪ್ರೆಗ್ನೆನ್ಸಿ ತಗೊಳ್ರಿ, ಹೌದಾ, ಒಂದ್ಸಲ ಪ್ರೆಗ್ನೆಂಟ್ ಆದ್ರೆ ಶಿ ಮೇ ಗಿವ್ ಬರ್ತ್ ಟು ದ 1 ಅಥವಾ 2. ರೇರ್ ಕೇಸಸ್ ಒಳಗ 2 ಅಥವಾ ಜಾಸ್ತಿ. ತಿಳಿತೋ ಇಲ್ಲ ನಾ ಹೇಳೋದು? ಅರ್ಥ ಆತಲ್ಲ? ಆದ್ರೆ ಒಂದು ನಾಯಿ ತಗೊಳ್ರಿ, ರೈಟಾ, ಒಂದು ಸಾರಿ ಮರಿ ಹಾಕ್ತಪ್ಪ ಅಂತಂದ್ರೆ ರೈಟ್, ಇಟ್ ವಿಲ್ ಲೇ ಮಿನಿಮಮ್ 4. ಒಪ್ಕೊಂತೀರಾ? ಮಿನಿಮಮ್ 4 ಮರಿ ಹಾಕ್ತದ. ಹೌದಾ?
ಸಪೋಸ್ ದ್ಯಾಟ್ ಎಬಿಲಿಟಿ ಕಮ್ಸ್ ಟು ದ ಹ್ಯೂಮನ್ ಬೀಯಿಂಗ್ಸ್ ಅಂತ ಇಟ್ಕೊಳ್ಳೋಣ, ಏನಾಗ್ತದ ಹ್ಯೂಮನ್ ಪಾಪ್ಯುಲೇಷನ್ ರೈಟ್ ರೈಸಸ್, ಹೌದಲ್ಲ? ಹಂಗ ಸೊ ಇಲ್ಲಿನೂ ಕೂಡ ಏನಿದೆ ಅಂತಂದ್ರೆ, ಸೊ ಒನ್ ಓವ್ಯೂಲ್, ಒನ್ ಎಂಬ್ರಿಯೋ, ಒನ್ ಪ್ಲಾಂಟ್. ಸಪೋಸ್ within this ovule, if there is a formation of many embryos, ಹೌದಾ? ಆತು ಅಂತಂದ್ರೆ ಏನ್ ಬರ್ತದ? ಸೊ ಅಟ್ ಎ ಟೈಮ್ ವಿಲ್ ಗೋನ್ ಟು ಗೆಟ್ ಯಾವ್ದು? ಮೆನಿ ಪ್ಲಾಂಟ್ಸ್ ಬರ್ತದ. ಸೊ ಪ್ರೊಡಕ್ಷನ್ ಆಫ್ ಮೆನಿ ಪ್ಲಾಂಟ್ ಈಸ್ ಇಂಪಾರ್ಟೆಂಟ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್, ಹೌದಾ? ಹೇಳ್ತಾ ಒಂದ್ ಬೀಜ ಬಿತ್ತಿರ್ ಒಂದೇ ಒಂದು ಗಿಡ ಬರ್ತದೆ. ಸಪೋಸ್ ಒಂದ್ ಬೀಜ ಬಿತ್ತಿ 10 ಗಿಡ ಬಂದು 10 ಕಡೆ ನಾವು ಅದನ್ನ ತೆಗೆದು ಹಚ್ಚಿದ್ರೆ ಆಟೋಮೆಟಿಕಲಿ ಏನಾಯ್ತು? ಬೀಜ ಬುಚ್ಚು ಕೆಲ್ಸ ಉಳಿತು, ನೀರ್ ಹಾಕೋ ಕೆಲ್ಸ ಉಳಿತು, ಹೌದಾ ಇಲ್ಲ? ರೈಟ್. ಸೊ ದ್ಯಾಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್, ನಾವೇನಂತ ಹೇಳ್ತೀವಿ? ಪಾಲಿಎಂಬ್ರಿಯಾನಿ. ಅದಕ್ಕೆ ನಾವು ವಿ ಕ್ಯಾನ್ ಡಿಫೈನ್ ಇಟ್ ಯಾವುದು ವಿ ಕ್ಯಾನ್ ಪಾಲಿಎಂಬ್ರಿಯಾನಿ ಇಸ್ ಎ ಯಾವುದು ಹೆಂಗ್ ಡಿಫೈನ್ ಮಾಡ್ತೀವಪ್ಪ ಅಂದ್ರೆ, formation of more than one embryo in a seed to produce many plants. ಹೆಂಗ್ ಡಿಫೈನ್ ಮಾಡಿದ್ವಿ? ಪಾಲಿಎಂಬ್ರಿಯಾನಿ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ದ process of formation of ಯಾವುದು? many embryo in a seed, ಹೌದಾ? in a seed, ಹೌದಾ? which leads to the, ಹೆಂಗಿದೆ? which leads to the production of many plants from ಯಾವುದು? ಸಿಂಗಲ್, ಹೌದಾ? ಸೀಡ್. ಒಂದೇ ಸೀಡದಿಂದ ಸಾಕಷ್ಟು ಗಿಡಗಳನ್ನ ಬೆಳೆಯುವಂತ ಒಂದು ಪದ್ಧತಿನೇ ನಾವೇನಂತ ಹೇಳ್ತೀವಿ? ಯಾವುದು? ಪಾಲಿ ಎಂಬ್ರಿಯಾನಿ, ಹೌದಾ? ರೈಟ್. ನೀವು ಜೋಳ ಹಾಕ್ತೀರಿ, ಹೌದಾ? ಜೋಳ ಬಿತ್ತೀರಿ ಹೊಲದೊಳಗೆ, ಹೌದಾ ಇಲ್ಲ? ಎಷ್ಟು ಜೋಳ ತಂದಿರ್ತೀರಿ? ರೈಟ್. ಥೌಸಂಡ್ಸ್ ಆಫ್, ಹೌದಾ, ಜೋಳಗಳನ್ನ ಯು ವಿಲ್ ಗೋನ್ ಟು ಪುಟ್ ಇಟ್ ಇನ್ ದ ಫೀಲ್ಡ್ ಇನ್ ಆರ್ಡರ್ ಟು ಡೆವಲಪ್ ಥೌಸಂಡ್ಸ್ ಆಫ್ ಜವಾರ್ ಪ್ಲಾಂಟ್, ಹೌದಾ ಇಲ್ಲ? ಸಪೋಸ್ ವಿಚಾರ ಮಾಡ್ರಿ, ಹೌದಾ, ಒಂದೇ ಒಂದು ಸೀಡ್ ಹಾಕಿ ನಮಗೊಂದು 10 ಗಿಡ ಬರ್ತಿತ್ತು ಅಂದ್ರೆ ಎಷ್ಟು ಉಪಯೋಗ ಇತ್ತಲ್ಲ, ಹೌದಾ ಇಲ್ಲ? ತಿಳಿಯಾಗತ್ತದಲ್ಲ ನಾ ಹೇಳದ, ರೈಟಾ? ಹೇಳ್ತಾ ನಿಮ್ ನೆಕ್ಸ್ಟ್ ಕೆಲ್ಸ ಏನು? ಒಂದ್ ಬೀಜ ಹಾಕೋದು, 10 ಗಿಡ ಬರ್ತಾವ, 10 ಗಿಡ ಕಿತ್ತು ಹಚ್ಬಿಡು, ಮುಗಿದತ್ತು, ಹೌದಾ ಇಲ್ಲ? ರೈಟ್. ಸೊ ದ್ಯಾಟ್ ಟೆಕ್ನಿಕ್ ಇಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ? ಪಾಲಿಎಂಬ್ರಿಯಾನಿ. ಅದಕ್ಕೆ ಪಾಲಿಎಂಬ್ರಿಯಾನಿ ಅಂದ್ರೆ ಇಟ್ ಇಸ್ ದ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಮೆನಿ ಎಂಬ್ರಿಯೋಸ್ ಇನ್ ಎ ಸೀಡ್. ಆದ್ರೆ ನ್ಯಾಚುರಲಿ ಏನಿದೆ? ಒಂದು ಓವ್ಯೂಲ್, ಒಂದು ಎಂಬ್ರಿಯೋ, ಒಂದು ಪ್ಲಾಂಟ್, ಹೌದಾ? ರೈಟ್. ಸೊ ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಸೊ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಮೆನಿ ಎಂಬ್ರಿಯೋಸ್ ಟೇಕ್ ಪ್ಲೇಸ್, ಹೌದಾ? ಮೋರ್ ಆಫನ್ ಆಸ್ ಇನ್ ಮೆನಿ ಯಾವುದು ಸಿಟ್ರಸ್ ಮತ್ತು ಮ್ಯಾಂಗೋ ವೆರೈಟೀಸ್ ಅಲ್ಲಿ, ಹೌದಾ, ಸಮ್ ಆಫ್ ದ ನುಸೆಲ್ಲಸ್ ಸೆಲ್ಸ್ ಹ್ಯಾವ್ ದ ಎಬಿಲಿಟಿ ಟು ಡೆವಲಪ್ ಏನಿದೆ? ಎಂಬ್ರಿಯೋಸ್. ಅದಕ್ಕೆ ಇಲ್ಲಿ ನಾವು ನೋಡಿದಾಗ ಎದ್ರೊಳಗ ಎಕ್ಸಾಂಪಲ್ ಅಂತ ನಾವು ತಗೊಂಡಾಗ ಎಲ್ಲಿ ಸಿಟ್ರಸ್, ಹೌದಾ, ನಿಂಬೆ ಆಸ್ ವೆಲ್ ಆಸ್ ಯಾವುದು ಮ್ಯಾಂಗೋ ವೆರೈಟಿಯಲ್ಲಿ ಏನಿದೆ ಅಂತಂದ್ರೆ ದ ಎಂಬ್ರಿಯೋ ನಾಟ್ ಓನ್ಲಿ ಡೆವಲಪ್ಸ್ ಇನ್ ದ ಯಾವುದು ಎಂಬ್ರಿಯೋ, ಹೌದಾ, ಸ್ಯಾಕ್, ನಾಟ್ ಓನ್ಲಿ ಡೆವಲಪ್ಸ್, ಹೌದಾ, ಇಲ್ಲಿ ಬರೀತೀನಿ ನಾನು, ಇಲ್ಲಿ ಕಾಣಲ್ಲ. ಸೊ ಎಂಬ್ರಿಯೋ ನಾಟ್ ಓನ್ಲಿ ಡೆವಲಪ್ಸ್ ಇನ್ ಯಾವುದು ಎಂಬ್ರಿಯೋ ಸ್ಯಾಕ್, ಹೌದಾ, ಬಟ್
ಬಟ್ ಏನಿದೆ ಸಮ್ ಆಫ್ ದ ಯಾವುದು ಸೆಲ್ಸ್ ಆಫ್ ದ ಯಾವುದು ನುಸೆಲಸ್ has the ability to produce ಯಾವುದು ಎಂಬ್ರಿಯೋ ಪ್ರೊಡಕ್ಷನ್ ಮಾಡುವಂತ ಎಬಿಲಿಟಿ ಇದೆ. ಹೌದಾ? ರೈಟ್. ಸೊ ಆಟೋಮೆಟಿಕಲಿ ಏನಾಗುತ್ತೆ, nucellus cells where ಎಲ್ಲಿದಾವೆ? ಸೊ these cells are called as the cells which are present within the ovule ಏನಿದೆ, ಸೊ that is called as ಯಾವುದು nucellus. ಹೌದಾ? nucellus cells also ಹೌದಾ ಡೆವಲಪ್ಸ್ ಇಂಟು ಏನಾಗುತ್ತೆ, ಎಂಬ್ರಿಯೋ ಆಗುತ್ತೆ. ಹೌದಾ? ಆಟೋಮೆಟಿಕಲಿ ಫ್ರಮ್ nucellus also ಏನಾಗುತ್ತೆ, the new plant will going to develop. So such technique is called as now the polyembryology. ಹೌದಾ? ಸೊ ಇಲ್ಲಿಗೆ ನಿಮ್ಮಯ ಸೆಕೆಂಡ್ ಚಾಪ್ಟರ್ ಇಸ್ ಕಂಪ್ಲೀಟೆಡ್. ಹೌದಾ? ಅಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ we shall pass on to the third chapter. Right? Okay. So till then, bye.